ಸರ್ಕಾರಕ್ಕೂ ಗಾಂಧಿಯವರಿಗೂ ಸಂಧಾನವಾದರೆ ಮುಂದೆ ಹೊಲಗದ್ದೆ ನಿಮಗೇನೆ ಹಿಂದೆ ದೊರೆತಾವು. ಈ ಸಮಯಕ್ಕೆ ಭತ್ತವಿಲ್ಲದೆ ಹೋಗಬಾರದು ಅಂದನು. ಮಹಾಬಲ ಭಟ್ಟರಿಗೆ ಆ ಮಾತು ರುಚಿಸಲಿಲ್ಲ. ನಿಮಗೆ ಬೇಕಾದ ಹಾಗೆ ಮಾಡಿ, ನಾನು ನನ್ನ ಹೆಂಡತಿಯು ಆ ಕಾಳಿನ ಅನ್ನವನ್ನು ಮುಟ್ಟುವವರಲ್ಲ. ಆತ ಮಾಡಿದ್ದು ತಪ್ಪು ಕೆಲಸ. ನಮ್ಮ ಅನ್ನವನ್ನು ಕಿತ್ತದ್ದು ತೀರಾ ತಪ್ಪು ಕೆಲಸ. ಅವನು ಪಾಪ ಪುಣ್ಯ ನ್ಯಾಯ ನೀತಿ ಇರುವವನಾದರೆ ಆ ಭತ್ತವನ್ನು ಇಲ್ಲಿ ಧರ್ಮಾರ್ಥಕ್ಕೆ ಬಿಟ್ಟು ಹೋಗಬೇಕು ಎಂದರು. ಅವರ ಛಲಕ್ಕೆ ಪ್ರತಿಯಾಗಿ ಸಂಧಾನಕ್ಕೆ ಬಂದ ಮುಕಾದಮು ಮಾಧವಯ್ಯನವರು, ಧರ್ಮಕ್ಕೆ ಯಾರು ಅಕ್ಕಿ ಕೊಡ್ತಾರೆ? ಅವರು ನಿಮ್ಮ ಆಸ್ತಿಯನ್ನು ಕೋರ್ಟು ಲೀಲಾವಿನಲ್ಲಿ ಹಣ ತುಂಬಿಸಿಕೊಂಡದ್ದಲ್ಲವೇ? ನಿಮಗಾದ ದಂಡದ ಹಣ ನೀವು ತೆತ್ತಿದ್ದರೆ ಭೂಮಿ ಹರಾಜಾಗುತ್ತಿರಲಿಲ್ಲ. ಅವರು ಅದನ್ನು ಕೊಳ್ಳುತ್ತಲೂ ಇರಲಿಲ್ಲ. ನೀವು ಮಾಡಿದ ತಪ್ಪಿಗೆ ಅವರ ಮೇಲೆ ಸಿಟ್ಟು ಮಾಡಿದರೇನು ಪ್ರಯೋಜನ? ಅದನ್ನೆಲ್ಲ ನೆನೆದು ಉಪಯೋಗವಿಲ್ಲ. ಸಿದ್ದರಾಪುರದಲ್ಲಿ ಭತ್ತಕ್ಕೆ ಮಾನಿಗೆಗೆ 2.5 ರೂಪಾಯಿ ಇದೆ. ನಿಮಗೆ ಬರಿಯ 2ರಂತೆ ಕೊಡಿಸುತ್ತೇನೆ. ಎಲ್ಲವನ್ನು ನೀವು ವಹಿಸಿಕೊಂಡರೆ ಸಾಹುಕಾರರಿಗೆ ಹೇಳಿ ಇನ್ನೂ 1 ಪಾವಲಿ ಬಿಟ್ಟು ಕೊಡುವ ಹಾಗೆ ಮಾಡ್ತೇನೆ. ಅವರಿಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ, ನೀವು ಅವರ ಮೇಲೆ ಸಿಟ್ಟು ಮಾಡಬಾರ್ದು ಎಂದರು. ಈಚಣ್ಣಯ್ಯ ಅದಕ್ಕೆ, ನಮ್ಮಲ್ಲೇ ಈಗ ಪೂರಾ ಹಣವಿಲ್ಲ. ತತ್ಕಾಲಕ್ಕೆ 50 ಮುಡಿ ಕೊಡಿಸಿ. ದರ ಇಷ್ಟು ಎಂದು ಖಂಡಿತವಾದರೆ ಉಳಿದ ಭತ್ತವನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಂಡುಕೊಳ್ತೇವೆ ಎಂದರು. ಮಹಾಬಲ ಭಟ್ಟರು ಮುಖ ತಿರುಗಿಸಿ ಹೊರಟು ಹೋದರು. ಆ ದಿವಸ ಈಚಣ್ಣಯ್ಯನವರ ಮನೆ ಅಂಗಳಕ್ಕೆ 50 ಮಾನಿಗೆ ಭತ್ತವೇನೋ ಬಂದಿತ್ತು. ಕುಪಿತರಾಗಿ ಹೋದ ಮಹಾಬಲಯ್ಯ 4 ದಿನ ಆ ಮನೆಗೆ ಕಾಲಿರಿಸಲಿಲ್ಲ. ಮೊದಲ ದಿನ ಊರು ಮನೆಯಲ್ಲೇ ಅಲೆದಾಡಿದರು. ತಮ್ಮ ಹಳೆಯ ಒಕ್ಕಲು ಸ್ನೇಹಿತರನ್ನು ನೋಡಿದರು. ಧನಿಯರು ಊರಿಗೆ ಬಂದುದಕ್ಕಾಗಿ ಆ ಜನರಿಗೆ ಹರ್ಷವೇನೋ ಆಯಿತು. ಅವರು ತಮ್ಮ ಕಷ್ಟಗಳನ್ನು ತೊಂದರೆಗಳನ್ನು ಹೇಳಿಕೊಂಡಾಗ, ನೀವು ಯಾಕೆ ಬೆಪ್ಪರ ಹಾಗೆ ಗೇಣಿಯ ಭತ್ತ ಅವರಿಗೆ ಸುರಿದಿರಿ? ಮನೆಯಲ್ಲಿಟ್ಟುಕೊಂಡು ಸುಖವಾಗಿ ಊಟ ಮಾಡಬಾರ್ದಿತ್ತೇ? ಇನ್ನಾದರೂ ಹೇಳ್ತೇನೆ, ಮುಂದಿನ ಬೆಳೆಯ ಭತ್ತದಲ್ಲಿ 1 ಕಾಳೂ ಅವರಿಗೆ ಸಿಗಬಾರ್ದು. ನೀವು ಭತ್ತ ಹಾಕಿದರೆ ಶಿರ್ಸಿಯ ಅಮ್ಮನವರ ಆಣೆ ಇದೆ, ಅವರು ಮಾಡುವುದನ್ನು ಮಾಡಲಿ ಎಂದರು. ಅವರ ವ್ಯವಹಾರದಲ್ಲಿ ನುಣುಪು ನಯ ಇಲ್ಲದೆ ಹೋಯಿತು. ಮತ್ತೊಂದು ಮಾತೆಂದರು, ನಾನು ನನ್ನ ಬಿಡಾರವನ್ನು ಕರೆದುಕೊಂಡು ಸಾಗರಕ್ಕೆ ಹೋಗುತ್ತೇನೆ. ಅಲ್ಲಿ ನಂಟರ ಮನೆ ಇದೆ. ನಿಮಗೆ ನಾನು ನಿಮ್ಮ ಧನಿ ಎಂಬ ವಿಶ್ವಾಸವಿದ್ದರೆ ನೀವು ಬೇಸಾಯ ಮಾಡದೆ ಗದ್ದೆ ಹಾಳು ಬಿಟ್ಟರೂ ಚಿಂತೆ ಇಲ್ಲ. ಅವರಿಗೆ 1 ಚೂರು ಅಕ್ಕಿ ಕೊಡಬಾರ್ದು. ಅಲ್ಲದೆ ಇನ್ನೊಂದು ವಿಷಯ, ಅವರು ಇಲ್ಲಿಂದ ಒಯ್ದ ಭತ್ತದಲ್ಲಿ ಒಂದೇ 1 ಕಾಳು ನಮ್ಮ ನಾಗೇನಹಳ್ಳಿಯಿಂದ ಹೊರಗೆ ಹೋಗದ ಹಾಗೆ ನೋಡುವ ಜವಾಬ್ದಾರಿ ನಿಮ್ಮದು. ನಮ್ಮ ನಾಗನಿಗೂ ತಿಮ್ಮನಿಗೂ ಹೇಳಿ. ಇನ್ನು ಹೊರಗಿನ ಆಳು ಜನ ತಂದು ಸಾಗಿಸುವುದಾದರೆ ಆಗ ಬೇರೆ ಉಪಾಯ ಮಾಡುವ ಎಂದರು. ಆ ದಿನ ಸಂಜೆಯೇ ಅವರು ಸಾಗರಕ್ಕೆ ಹೊರಟು ಹೋದರು. ಅವರ ಅವತಾರವನ್ನು ನೋಡಿ ಅವರ ಹೆಂಡತಿ ಮಹಾಕಾಳಿಗೆ ತುಂಬ ದುಃಖವಾಯಿತು. ಬಂದ ಒಂದು ವಿಪತ್ತು ನಿವಾರಣೆಯಾಗುವುದರೊಳಗೆ ಇವರು ಇನ್ನೊಂದನ್ನು ತರ್ತಾರಲ್ಲ ಎಂಬ ಭೀತಿಯಾಯಿತು. ಅವರು ಎಲ್ಲಿಗೆ ಹೋದರೆ ಏನು ಮಾಡುತ್ತಾರೋ ಎಂದು ಚಿಂತಿಸುತ್ತಿದ್ದ ಆಕೆಯನ್ನು ಈಚಣ್ಣಯ್ಯನವರಿಗೆ ಸಮಾಧಾನಪಡಿಸುವ ಕೆಲಸವಾಯಿತು. ಬರ್ತಾರೆ, ಎಲ್ಲಿಗೆ ಹೋಗಲಾರ. ನಾನು ಆ ಸಾಹೇಬನಿಂದ ಭತ್ತ ಕೊಂಡದ್ದು ಅವನಿಗೆ ಸಮಾಧಾನವಿಲ್ಲ. ಅದರಿಂದ ಮಾಡಿದ ಅನ್ನವನ್ನು ನೀನು ಅವನು ಊಟ ಮಾಡುವುದಿಲ್ಲವೆಂದು ಆಣೆಯನ್ನು ಹಾಕಿಬಿಟ್ಟ. ಪ್ರಾಯಶಃ ನಿಮ್ಮ ಬಿಡಾರ ಸಾಗಿಸುವ ಯೋಚನೆ ಮಾಡಿರಬೇಕು ಎಂದರು. ಅವರ ಊಹೆಯೇ ಸರಿಯಾಯಿತು. ಮಹಾಬಲ ಭಟ್ಟರು ಸಾಗರಕ್ಕೆ ಹೋಗಿ 2-3 ದಿವಸ ಸುತ್ತಾಡಿ ತಮ್ಮ ಬಂಧುಗಳ ಮನೆಯಿಂದ ಬಂಡಿಯನ್ನು ಹೊಡೆಸಿಕೊಂಡು ಬಂದರು. ಈಚಣ್ಣಯ್ಯನವರ ಒತ್ತಾಯಕ್ಕೆ ಆ ದಿವಸ ಅಲ್ಲೇ ಉಳಿದದ್ದು. ಮರುದಿನ ಕುಟುಂಬ ಸಹಿತರಾಗಿ ಹೊರಟು ಹೋದರು. ಅವರು ಹೋದುದರಿಂದ ಈಚಣ್ಣಯ್ಯನವರ ಮನೆಯಲ್ಲಿ ಜನಸಂಖ್ಯೆ 4 ಮಂದಿಯಷ್ಟು ಕಡಿಮೆಯಾಯಿತು. ಆಗ ರಾಧಾಕೃಷ್ಣ ಬೇರೊಂದು ಗ್ರಾಮಕ್ಕೆ ಹೋಗಿದ್ದ. ಮಹಾಬಲಯ್ಯ ಹೊರಡುವಾಗ, ಈಚಣ್ಣಯ್ಯ, ಮಕ್ಕಳಿರುವಲ್ಲಿನ ವಿಳಾಸ ಕೊಡು, ನಾವಿರುವಲ್ಲಿಗೆ ಅವರನ್ನು ಕರೆಯಿಸಿಕೊಂಡರೂ ಕೊಂಡೇನೆ ಎಂದು ಅವರ ವಿಳಾಸವನ್ನು ಕೊಂಡು ಹೋಗಿದ್ದರು. ಅವರು ಹೊರಟು ಹೋದ 2ನೇ ದಿನವೇ ನಾಗೇನಹಳ್ಳಿಯಲ್ಲಿ ಒಂದು ಅದ್ಭುತ ಸಂಗತಿ ನಡೆದು ಹೋಯಿತು. ಸಂಗತಿ ನಡೆದುದು ರಾತ್ರಿ. ಆದರೆ ರಾತ್ರಿ ಯಾರಿಗೇನೂ ತಿಳಿದಿರಲಿಲ್ಲ. ಬೆಳಗಾಗುತ್ತಲೇ ಮಹಾಬಲ ಭಟ್ಟರ ಒಕ್ಕಲು ತಿಮ್ಮ ಬಂದು, ಅಯ್ಯ, ರಾತ್ರಿ ಒಂದು ಫಚೀತಿ ಆಯ್ತಲ್ಲ ಎಂದನು. ಏನು ಎಂದು ಕೇಳಿದರು. ರಾತ್ರಿ ನಾನು ಮನೆಯಿಂದ ಹೊರಗೆ ಬಂದು ನೋಡುವಾಗ ನಮ್ಮ ಧನಿಯರ ಹಿತ್ತಲಿನಲ್ಲಿ ಬೆಂಕಿ ಕಾಣಿಸಿತು.
ಆಗ ಮಧ್ಯರಾತ್ರಿಯಾಗಿರಬೇಕು. ಗಾಬರಿಯಿಂದ ಹೋಗಿ ನೋಡಿದರೆ ಏನು ಹೇಳಲಿ, ಕುತ್ತಿರಿ, ಕಣಜ, ಮನೆ ಎಲ್ಲ ಹೊತ್ತಿ ಉರಿಯುತ್ತಿದ್ವು ಎಂದ. ಅವನ ಗಾಬರಿ ಹೇಳದಿರದು. ಈ ಚೆನ್ನಯ್ಯನವರಿಗೂ ಗಾಬರಿಯಾಗಿ ಹುಟ್ಟ ಹುಡುಗಿಯಲ್ಲೇ ಹೊರಟರು. 1.5 ಮೈಲು ದೂರ ಓಡಿ ಹೋಗಿ ನೋಡುವಾಗ ಕಂಡ ನೋಟವನ್ನು ಏನೆಂದು ಹೇಳಲಿ. ಮಹಾಬಲ ಭಟ್ಟರ ದೊಡ್ಡ ಮಹಡಿ ಮನೆ, ಕೊಟ್ಟಿಗೆ, ಕುತ್ತರಿ ಯಾವುದೂ ಉಳಿದಿರಲಿಲ್ಲ. ಅಡಿಕೆ ಸೋಗೆಗಳನ್ನು ಹೊರಿಸಿದ್ದ ಮಾಡಿಗೆ ಬೆಂಕಿ ಹಿಡಿಯಲು ಎಷ್ಟು ಹೊತ್ತು ಬೇಕು? ಎಲ್ಲವೂ ಉರಿದು ಭಸ್ಮವಾಗಿದ್ದವು. ಅಂಗಳದಲ್ಲಿ ಭತ್ತ ತುಂಬಿಸಿದ್ದ ರೀತಿ ಇತ್ತು, ತಿರಿ ಇತ್ತು. ಅದು ಇನ್ನೂ ಧಗಧಗನೆ ಉರಿಯುತ್ತಿತ್ತು. ಅದರ ಕಾವಿಗೆ ಮಗ್ಗಲಿನ ಅಡಿಕೆ ತೋಟದ ಮರಗಳು ಹೊತ್ತಿ ಕೆಂಪಾಗಿದ್ದುವು. ತೋಟ ಪೂರ್ಣ ಉರಿದು ಹೋಗದಿದ್ದರೂ ಬದಿಯಲ್ಲಿರುವ ಮರಗಳು ಸುಟ್ಟಂತೆಯೇ. ತೋಟದ ಮಗ್ಗಲಿನಲ್ಲಿ ತಲೆಗೆ ಕೈಯೊಡ್ಡಿ ಕುಳಿತಿದ್ದ ಆಳುಗಳು ಇವರನ್ನು ಕಂಡು ಎದ್ದು ನಿಂತರು. ಹೀಗೈತೆ, ಇನ್ನು ಧನಿಯರಿಗೆ ನಮ್ಮ ಮುಖ ತೋರಿಸುವುದಕ್ಕಿಲ್ಲ, ಅವರು ನಮ್ಮನ್ನು ಇರಿಸಲಿಕ್ಕಿಲ್ಲ ಎಂದರು. ಹೇಗೆ ಬೆಂಕಿ ಬಿತ್ತು, ಏನಾಯಿತು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಬಚ್ಚಲಿಂದ ಮಾಡಿಗೆ ಹತ್ತಿಕೊಂಡು ಹೀಗೇನಾಯಿತೋ ಏನೋ, ಹೇಗೆ ಹೇಳಲಿ, ಬಿದಿರು ಚಿಟಿಚಿಟಿಲು ಎಂದು ಒಡೆದ ಸದ್ದಿಗೆ ನಮಗೆ ಎಚ್ಚರವಾಗಿ ನೋಡುವಾಗ 4 ಸುತ್ತಲೂ ಬೆಂಕಿ ಹಿಡಿದಾಗಿತ್ತು. ಪುಣ್ಯಕ್ಕೆ ನಾವು ಹೊರಗಿನ ಜಗಲಿಯಲ್ಲಿ ಮಲಗಿದ್ದೆವು. ಅದರಿಂದ ನಮ್ಮ ಪ್ರಾಣವೇನೋ ಉಳಿಯಿತು. ಸಮೀಪ ಹೊಂಡದಲ್ಲಿ ನೀರು ಇದ್ದರೂ ಏನೂ ಮಾಡುವ ಹಾಗಿರಲಿಲ್ಲ. ಕತ್ತಲಲ್ಲಿ ಯಾರನ್ನಾದರೂ ಕೂಗುವ ಎಂದರೆ ಸಮೀಪ ಮನೆಯೇ ಮಠವೇ. ಹೀಗೆ ಅನ್ಯಾಯವಾದುದನ್ನು ನೋಡುತ್ತಾ ಕೂತಿರಬೇಕಾಯಿತು. ನೋಡಿ ತಿರಿಯನ್ನು, ಅರ್ಧ ಹೊತ್ತಿಯಾಯಿತು. ಉಳಿದುದನ್ನಾದರೂ ಉಳಿಸುವ ಎಂದರೆ ಸಮೀಪ ಹೋಗುವ ಹಾಗಿಲ್ಲ. ಬೆಂಕಿಯ ಕಾವು ತಡೆಯಲಾರದಾಗಿದೆ. ಸಾಹುಕಾರರ ಅಕ್ಕಿ ಹೋಗುತ್ತದೆಂದು ನಮ್ಮ ಪ್ರಾಣ ಬಿಡುವುದಕ್ಕಾಗುತ್ತದೆಯೇ ಎಂದರು. ಒಬ್ಬೊಬ್ಬನ ಮುಖವು ಕುಂದಿ ಹೆಣಗಟ್ಟಿತ್ತು. ಯಾರಿಗೂ ಇಲ್ಲದಂತೆ ಹಾಳಾಯಿತೇ ಎಂದು ಈ ಚೆನ್ನಯ್ಯನವರು ವ್ಯಥೆಗೊಂಡರು. ತಿಮ್ಮ, ಗೇಣಿ ಅಕ್ಕಿಯನ್ನು ನಮ್ಮ ಮನೆಯಲ್ಲಾದರೂ ಬಿಟ್ಟಿದ್ದರೆ ಸ್ವಲ್ಪವಾದರೂ ಉಳಿಯುತ್ತಿತ್ತು. ಬಿಡಲಿಲ್ಲ. ನಿಮ್ಮನ್ನು ನಂಬುವುದು ಹೇಗೆ? ಮುಂಚಿನ ಧನಿಗಳ ಮಾತು ಕೇಳಿ ನೀವು ಕೊಡದೆ ಹೋದರೆ ಎಂದು ಹೆದರಿಸಿ ಇಲ್ಲಿಗೆ ತರಿಸಿ ಹಾಕಿಸಿಕೊಂಡರು. ಈಗ ಅದು ತನಗೂ ಇಲ್ಲ, ಪರರಿಗೂ ಇಲ್ಲ. ಹಾಗಾಯಿತು ಕತೆ ಎಂದನು. ಈ ಚೆನ್ನಯ್ಯ ಬೇಸರದಿಂದ, ಇನ್ನು ಏನು ಮಾಡುವ ಹಾಗೆಯೂ ಇಲ್ಲವಲ್ಲ, ಆಗಲೇ ಗೊತ್ತಾಗಿದ್ದರೆ ಏನಾದರೂ ಮಾಡಬಹುದಿತ್ತು, ಸ್ವಲ್ಪವಾದರೂ ಉಳಿಯುತ್ತಿತ್ತು. ಇನ್ನು ತಪ್ಪಿಸಿಯೂ ಉಪಯೋಗವಿಲ್ಲ. ತಿರಿಯೊಳಗಿನ ಭತ್ತ ಕರಟಿಯೇ ಹೋಗಿರುತ್ತದೆ, ಗೊಬ್ಬರಕ್ಕೆ ಆದೀತು. ಇಷ್ಟು ಸಮೀಪದಲ್ಲಿ ನೀರು ಇದ್ದು ಪಿಳಿಪಿಳಿ ಕಣ್ಣು ಬಿಡುವ ಹಾಗಾಯಿತು. ನೀವಾದರೂ ಏನು ಮಾಡುತ್ತೀರಿ? ನಿಮ್ಮ ಜವಾಬ್ದಾರಿ ತಪ್ಪಿಸಿಕೊಳ್ಳುವುದಕ್ಕೆ ಯಲ್ಲಾಪುರಕ್ಕೆ ಓಡಿ ಹೋಗಿ ಸಾಹುಕಾರರಿಗೆ ಸುದ್ದಿ ತಿಳಿಸಿ ಬನ್ನಿ. ನಾಳೆ ನಿಮ್ಮದೇ ತಪ್ಪೆಂದು ಅವರು ಹೇಳಬಾರ್ದಲ್ಲ ಎಂದರು. ನಮ್ಮ ಮೇಲೆ ತಪ್ಪಾಗುವುದು ಹೇಗೆ? ನಾವೇನು ಬೆಂಕಿ ಹಾಕಿದೆವೇ? ಅವರೇನೇ ಹೇಳಿದರೂ ಅತಿ ಆಸೆಗೆ ಮಾಡಿಕೊಂಡದ್ದು. ದೇವರ ಮನಸ್ಸಿಗೆ ಬಾರದ ಕೆಲಸ, ಅದಕ್ಕೆ ಹೀಗಾಯಿತು. ಅಲ್ದಿದ್ರೆ ಯಲ್ಲಾಪುರವೆಲ್ಲಿ, ನಾಗೇನಹಳ್ಳಿಯಲ್ಲಿ. ಅಕ್ಕಟೆ ಬಂದದ್ದು ಪುಕ್ಕಟೆ ಹೋಯಿತು ಎಂದನು ಒಬ್ಬ ಆಳು. ಅವನಿಗೂ ಊರಿನ ಚಿಂತೆಯನ್ನು ಕಂಡು ಸಾಹುಕಾರರಲ್ಲಿ ಉಳಿದಿದ್ದ ಅಭಿಮಾನ ಹೊರಟು ಹೋಗಿತ್ತು. ಅವರ ಇತರ ಆಳುಗಳು, ಅಯ್ಯ, ಇದು ಹೀಗೆಯೇ ನೋಡುತ್ತಾ ಕುಳಿತಿರುವ ವ್ಯಾಪಾರ, ಯಾರೇನೂ ಮಾಡುವ ಹಾಗೂ ಇಲ್ಲ ಎಂದರು. ಯಾರೇನೂ ಮಾಡುವ ಹಾಗಿಲ್ಲ ಎಂಬುದು ಕಂಡರೇ ತಿಳಿಯುತ್ತದೆ. ಆದರೆ ಅನ್ಯಾಯವಾಗಿ ಹಾಳಾಯಿತಲ್ಲ. 1-2 ಮಾನಿಗೆ ಭತ್ತವಾದರೆ ಚಿಂತೆ ಇಲ್ಲ. 200 300 ಎಲ್ಲ ಯಜ್ಞೇಶ್ವರನಿಗೆ ಆಹುತಿಯಾಯಿತು. ಉಂಡದ್ದಲ್ಲ, ಮಾಡಿದ್ದಲ್ಲ. ತಿಮ್ಮ, ಇನ್ನಾದರೂ ಊರವರನ್ನು ಕರೆದುಕೊಂಡು ಒಂದು ಕೈ ನೋಡಬಾರ್ದೇ? ಬೆಂಕಿ ಈಗ ತಿರಿಯ ಅರ್ಧಕ್ಕಿದೆ, ಬುಡದ ಸ್ವಲ್ಪವಾದರೂ ಉಳಿಯುತ್ತಿತ್ತೋ ಏನೋ ಎನ್ನುತ್ತಿರುವಾಗಲೇ ಒಬ್ಬ ಆಳು, ಅಣ್ಣ, ಒಂದು ಕವಳ ಕೊಡು. ಎಲೆ ಅಡಿಕೆ ಸಂಚಿ ಚಾವಡಿಯಲ್ಲಿ ಉಳಿದು ಹೋಯಿತು. ಊಟ ಅರಿವೆಯಲ್ಲದೆ ಇನ್ನೇನು ಉಳಿಯಲಿಲ್ಲ ಎಂದನು. ಎಲೆ ಅಡಿಕೆ ನಾನು ತಂದಿದ್ದೇನೆ. ನಿಮಗಿಂತ ಹೆಚ್ಚು ಗಾಬರಿ ನನಗೆ. ಬೆಳಗಿಂದ ಎಲೆ ಅಡಿಕೆ ಮುಟ್ಟಲಿಲ್ಲ. ಈ ಚೆನ್ನಯ್ಯನವರ ಮನೆಗೆ ಹೋಗಿ ಅವರನ್ನು ಕರೆದುಕೊಂಡು ಬರುವುದಕ್ಕೆ ಇಷ್ಟು ಹೊತ್ತಾಯಿತು. ಅಷ್ಟು ಯಾಕೆ ಯೋಚನೆ? ತೋಟ, ಹೊಕ್ಕೆರೆ, ಎಲೆ ಅಡಿಕೆ ಎರಡೂ ಇದ್ದೀತು ಎಂದನು ತಿಮ್ಮ.
ಈ ಚೆನ್ನಯ್ಯನವರಿಗೆ ಆ ಮಾತುಗಳೆಲ್ಲ ಬೇಕಿರಲಿಲ್ಲ. ಅವರು, ತಿಮ್ಮ, ಎಲೆ ಅಡಿಕೆ ಎಂದು ಕೂತ್ರೆ ಆಗದು, ಇನ್ನೊಂದು 4 ಮಂದಿಯನ್ನು ಬರಲಿಕ್ಕೆ ಹೇಳು, ಉಳಿದಿದ್ದನ್ನು ಉಳಿಸುವ ಎಂದು ಹೇಳಿದರು. ಅಯ್ಯ, 4 ಮಂದಿಯನ್ನು ಕರೆದುಕೊಂಡು ಬರುವಾಗ ಉಳಿಯುವುದು ಬೂದಿಯ ರಾಶಿ. ಆ ಬೆಂಕಿಯನ್ನು ನಂದಿಸಲಿಕ್ಕೆ ಬ್ರಹ್ಮನೇ ಬರಬೇಕು. ಹತ್ತಿರ ಹೋಗಲಿಕ್ಕೆ ಆದರಲ್ಲವೇ ನಂದಿಸುವುದು ಎಂದನು ತಿಮ್ಮ. ಅವರ ಮನಸ್ಸಿಗೂ ಅದು ಹೋಯಿತು. ಬ್ರಹ್ಮ ಬಂದರೂ ಅದು ಆಗದ ಕೆಲಸವೆಂದು. ಆ ಊರಿಯ ನಾಲಿಗೆಗಳನ್ನು ಕಂಡು ಅವರ ಮುಖ ಕೆಂಪಡರಿತ್ತು. ಅವರ ಕಣ್ಣು ದೊಡ್ಡದಾಗಿತ್ತು. ಮಹಾಬಲ ಭಟ್ಟರ ಕುಲದ ಮನೆ ಹೀಗೆ ಅನ್ಯಾಯವಾಗಿ ಉರಿದು ಧ್ವಂಸವಾಯಿತಲ್ಲ. ಅವರ ಭೂಮಿ ನಾಳೆ ದೇವರ ದಯೆಯಿಂದ ಅವರಿಗೆ ಸಿಕ್ಕಿದರೂ ಈ ಮನೆ ಸುಟ್ಟ ದಂಡವನ್ನು ತುಂಬಿಸುವುದು ಸಾಧ್ಯವೇ ಎಂದು ಕಂಗಾಲಾಗಿ ಯೋಚಿಸುತ್ತಾ ನಿಂತರು. ಸ್ವಲ್ಪ ಹೊತ್ತು ಎಲ್ಲರೂ ಮಾತಿಲ್ಲದ ಮೂಕರಾದರು. ಕಾವಲಿನ ಆಳುಗಳು ತಮ್ಮೊಳಗೆ, ಇನ್ನು ಯೋಚನೆ ಮಾಡಿ ಏನೂ ಫಲವಿಲ್ಲ, ಯಲ್ಲಾಪುರಕ್ಕೆ ಹೋಗುವವರು ಯಾರೆಂದು ನಿಶ್ಚಯಿಸಿ ಆದಷ್ಟು ಬೇಗನೆ ಸಾಹೇಬರಿಗೆ ಸುದ್ದಿ ತಿಳಿಸಬೇಡವೇ ಎಂದು ಯೋಚಿಸಿದರು. ಯಾರೇ ಆಗಲಿ ಅಲ್ಲಿಗೆ ಹೋಗಲಿ, ನಾನು ನೆಟ್ಟಗೆ ನನ್ನ ಊರಿಗೆ ಹೋಗ್ತೇನೆ. ಸಾಹೇಬರು ಸಿಟ್ಟಿಗೆ ಎದುರಿಗೆ ಸಿಕ್ಕಿದವರನ್ನು ಹಿಸ್ಕಿ ಕೊಂದಾರು ಎಂದನು ಒಬ್ಬ. ಹಾಗೇಕೆ ಮಾಡಿಯಾರು, ಹೋಗಿ ಹೇಳಬೇಡವೇ ಎಂದನು ಮತ್ತೊಬ್ಬ. ಮಧ್ಯಾಹ್ನದವರೆಗೆ ಯಾರೂ ಏನೂ ಮಾಡಲಿಲ್ಲ. ಈ ಚೆನ್ನಯ್ಯ ಅಳುಮೊರೆಯಿಂದ ತಮ್ಮ ಮನೆಗೆ ಹಿಂದಿರುಗಿದರು. ಮನೆಗೆ ಬಂದು, ಇಂತಹ ಒಂದು ಅನ್ಯಾಯವಿದೆಯೇ ಎಂದರು. ಇದು ಮಹಾಬಲ ಭಟ್ಟರ ಶಾಪ. ಬ್ರಾಹ್ಮಣರ ಶಾಪ ಕಲಿಯುಗದಲ್ಲಿಯೂ ನಾಟುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ ಎಂದಳು ಗುಡಿಗಾರನ ಮುದುಕಿ ತಾಯಿ. ಇದೇ ಥರ ಒಂದಿಲ್ಲೊಂದು ಟೀಕೆಯಲ್ಲಿ ಆ ದಿನ ಸರಿಯಿತು. ಸಂಜೆಯ ವೇಳೆಗೆ ರಾಧಾಕೃಷ್ಣನು ಸಂಚಾರ ಮುಗಿಸಿಕೊಂಡು ಬಂದನು. ಅವನು ತಿರುಗಿ ಭಿಕ್ಷೆ ಎತ್ತಲು ಹೋಗಿದ್ದ. ಯಾರನ್ನಾದರೂ ಇನ್ನೊಮ್ಮೆ ಬೇಡಿ ಕಾಡಿ ಊರಿನ ಭತ್ತವನ್ನು ಊರಲ್ಲಿ ಉಳಿಸಲು ಉಪಾಯವಿದ್ದಿತೆಯೇ ಎಂದು ಶಿರ್ಸಿಗೆ ಹೋಗಿದ್ದ. ಅಲ್ಲಿ ಹಲವರನ್ನ ಭೇಟಿಯಾದ. ಒಬ್ಬರು, ನಿನ್ನೆ ಯಾವುದಕ್ಕೋ ನಾನು 10 ರೂಪಾಯಿ ಕೊಟ್ಟಾಯಿತು, ಅಂಕೋಲೆಯವರಿಗೆ ಇವತ್ತು 50 ರೂಪಾಯಿ ಕೊಟ್ಟೆ ಎಂದು ಬರಿಯ ಮಾತುಗಳನ್ನಾಡಿದ. ಆತ ಬಂದುದಕ್ಕೆ ಒಣ ಸಮಾಧಾನ ಹೇಳಿದ. ಆತನು ಹೋದ ಕೆಲಸವಾಗಲಿಲ್ಲ. ಹೋದುದಕ್ಕೆ ಒಂದು ಪತ್ರ ಮಾತ್ರ ದೊರೆಯಿತು. ಶಿರ್ಸಿಯ ಒಬ್ಬ ಮಿತ್ರರು ಯಾರ ಮೂಲಕವೋ ಈ ಚೆನ್ನಯ್ಯನವರಿಗೆ ಬರೆದ ಒಂದು ಕಾಗದವನ್ನು ತಂದಿದ್ದ. ಅದನ್ನು ಅವರಿಗೆ ಕೊಟ್ಟು, ಬೆಳಗಾಮಿನಿಂದ ಬಂದದ್ದು, ನಿಮ್ಮ ಮನೆಯವರಿದ್ದಿರಬಹುದು ಎಂದರು. ಅವರಿಗೆ ಕಾಗದ ಒಡೆದು ಓದುವುದಕ್ಕಿಂತ ಸುದ್ದಿ ತಿಳಿಸುವ ಆತಿರ ಅಷ್ಟಿಷ್ಟಲ್ಲ. ಒಂದು ಮಲಾಮತಿ ಆಯಿತು ನೋಡಿ, ಮಹಾಬಲನ ಬಾಯಿಯ ಶಾಪ ನಿಜವಾಗಿ ಬಿಟ್ಟಿತು ಎಂದರು. ಏನು ಎಂದು ಕೇಳಿದರೆ, ಸಾಹುಕಾರರ ಭತ್ತವೆಲ್ಲ ಅಗ್ನಿ ನಾರಾಯಣನಿಗೆ ಅರ್ಪಿತವಾಯಿತು. ಬರಿಯ ಭತ್ತವಾದರೆ ಅಷ್ಟೇ ಹೋಯಿತು. ಆದರೆ ಆ ದೊಡ್ಡ ಮನೆ, ಬಚ್ಚಲು, ಕೊಟ್ಟಿಗೆ ಒಂದೊಂದು ಉಳಿಯಲಿಲ್ಲ. ನಾನು ಬೆಳಗಿನಿಂದ ಮಧ್ಯಾಹ್ನದ ತನಕ ಅಲ್ಲಿಯೇ ಇದ್ದೆ. ಬೆಂಕಿ ಬಿದ್ದದ್ದು ಮಧ್ಯರಾತ್ರಿ ಇರಬೇಕು. ಮಧ್ಯಾಹ್ನದ ತನಕವೂ ಉರಿಯುತ್ತಲೇ ಇತ್ತು. ಹೇಗೆ ಏನು ಎಂಬುದು ಕಾವಲಿನ ಒಬ್ಬ ಆಳಿಗೂ ಗೊತ್ತಿಲ್ಲ. ಭೂತದ ಇರಬಹುದು ಎಂದರು. ಭೂತವಲ್ಲ ಮತ್ತೇನಲ್ಲವೇ? ಹೋದದು ಹೌದಾದರೆ ಅದು ಅವರದ್ದೇ ಕೆಲಸ. ಯಾರು? ಮನೆಯ ಕಾವಲಿನವರದ್ದೇ. ಕಾವಲಿನವರದ್ದಲ್ಲ, ಸಿಟ್ಟಾದ ಮಹಾಬಲ ಭಟ್ಟರ ಕೆಲಸ. ಅವರ ಮಾತನ್ನು ಕೇಳುವಾಗ, ಅವರ ರೀತಿಯನ್ನು ನೋಡಿದಾಗ ಈ ಆಸಾಮಿ ಅಂಥದ್ದೇನಾದರೂ ಮಾಡುವವರೇ ಎಂದು ಅನಿಸಿತ್ತು ನನಗೆ. ಛೀ, ಅವನೇ ಎಂದಿಗೂ ಮಾಡಲಾರ. ನೀವು ಹೊರಟು ಹೋದ ಮರುದಿನವೇ ಅವನು ಹೊರಟು ಹೋದನು. ಹೋಗಿ ದಿನ 3 ಆಯಿತು. ಈ ಸಂಗತಿ ನಡೆದದ್ದು ನಿನ್ನೆ ರಾತ್ರಿ. ಇನ್ನೂ ಬೆಂಕಿ ನಂದಿಲ್ಲ. ಅಲ್ಲಿ ಬೇರೆ ಮನೆಯೇ, ಸಮೀಪದಲ್ಲಿ ಜನವೇ. ಅಲ್ಲಿದ್ದ ಜನರು ಬೆಪ್ಪುಗಟ್ಟಿ ಕುಳಿತು ಬಿಟ್ರು. ನೀರಿದ್ದರೂ ಬರಿದೆ ಮುಖ ನೋಡ್ತಾ ಕೂತ್ಬಿಟ್ರು. ಸಮನಾಗಿ ಹೊತ್ತಿ ಉರಿಯತೊಡಗಿದ ಮೇಲೆಯೇ ಅವರಿಗೆ ಎಚ್ಚರವಾದದ್ದಂತೆ. ನಾನು ಬೆಳಗ್ಗೆ ಹೋಗಿ ನೋಡುವಾಗ ಎಲ್ಲ ಮುಗಿದಿತ್ತು. ನಾನು ಹೋಗಿ ಬರ್ತೇನೆ, ಈಗ ಬರುತ್ತೇನೆ. ಈ ಕತ್ತಲೆಗೆ ಹೋಗಿ ಇಷ್ಟು ಬೂದಿಯನ್ನು ನೋಡಬಹುದು. ಅದನ್ನು ಬೆಳಗ್ಗೆಯೂ ಕಾಣಬಹುದಲ್ಲ. ದಣಿದು ಬಂದಿದ್ದೀರಿ, ಒಂದಿಷ್ಟು ಗಂಜಿ ಊಟವನ್ನು ಮಾಡಿ. ಬರಿಯ ಗಂಜಿಯೇ, ಮತ್ತೇನಿಲ್ಲ. ಆತ ಆಗಲೆಂದು ಬಚ್ಚಲ ಮನೆಗೆ ಸ್ನಾನಕ್ಕೆ ಹೋದನು. ನಡೆದು ದಣಿದು ಕೆಲಸವಾಗದೆ ಬರೀದೇ ಬಂದ ಅವನ ಮನಸ್ಸಿಗೆ ಬೆಂಕಿಯ ಕತೆ ತುಂಬ ತತ್ತರವನ್ನುಂಟು ಮಾಡಿತು. ಅಯ್ಯೋ ಅಂದುಕೊಂಡನು.
ಅವನ ಮನಸ್ಸಿಗೆ ಅದು ಖಾತ್ರಿಯಾಗಿಯೂ ತಮ್ಮ ಮಹಾಬಲ ಭಟ್ಟರ ಕೆಲಸವೆಂದು ತೋರಿತು. ಅವರು ಆ ದಿನ ಹೊರಟು ಹೋಗಿದ್ದರೂ ಸಮಯ ಕಾದಿದ್ದು ತಿರುಗಿ ಬಂದು ಅಷ್ಟು ಕೆಲಸ ಮಾಡಿರಬೇಕು ಎಂದು ಅನಿಸಿತು. ಅಯ್ಯೋ ಮನುಷ್ಯನ ಸಿಟ್ಟೆ, ಅಷ್ಟೆಲ್ಲ ಭತ್ತ ನಮಗೇನೇ ಅವಶ್ಯವಿದ್ದಾಗ ಒಬ್ಬರಿಗೂ ಇಲ್ಲದೆ ಹೋಯಿತಲ್ಲ ಎಂದುಕೊಳ್ಳುವಂತಾಯಿತು. ಇನ್ನೊಮ್ಮೆ ಬೇರೆಯೇ ವಿಧವಾಗಿ ಹೊಳೆಯಿತು. ತನ್ನ ಬೆಳೆ ತನ್ನ ಮನೆ ತನಗೇ ಇಲ್ಲದಾಗುವಾಗ ಮನುಷ್ಯನಿಗೆ ಎಲ್ಲಿನ ತಾಳ್ಮೆಯೂ ಉಳಿದೀತು? ತಾಳ್ಮೆಗೂ ಒಂದು ಮಿತಿ ಇಲ್ವೇ? ಊರಿನ ಜನ ಇಷ್ಟೆಲ್ಲ ತ್ಯಾಗದಿಂದ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಕುಳಿತಾಗ ಈ ಬುದ್ಧಿಗೇಡಿ ಸಾಹೇಬ ಬೇಟೆಗೆ ಕಾದ ಮೊಸಳೆಯಂತೆ ಬಾಯಿ ಬಿಡುವುದರಲ್ಲಿ ಏನು ನ್ಯಾಯ? ಅದು ಎಷ್ಟು ನ್ಯಾಯವೋ ಈ ಪ್ರತೀಕಾರವೂ ಅಷ್ಟೇ ನ್ಯಾಯ. ನಾಳೆ ಯಾರಿಗೆ ಗೊತ್ತು, ಈ ಸತ್ಯಾಗ್ರಹ ಯಶಸ್ವಿಯಾಗದೇ ಹೋದರೆ ಜನ ಶಾಶ್ವತವಾಗಿ ಮೌನರಾಗಿ ಕುಳಿತಿರ್ತಾರೆಯೇ? ತಮ್ಮ ಎಲ್ಲವನ್ನೂ ಕಳೆದುಕೊಂಡು ಕೈಕಟ್ಟಿ ಕುಳಿತಿರಬಲ್ಲರೆ? ತಮ್ಮ ಭವಿಷ್ಯವೇ ಕೆಟ್ಟು ಹೋದುದಕ್ಕಾಗಿ ಚಿಂತೆ ಕ್ರೋಧಗಳು ಹುಟ್ಟವೆ. ಅಹಿಂಸೆ ಮರವೆಯಾಗಿ ಅದರ ಬದಲು ಸೇಡು ಉಂಟಾಗುವುದು ಆಶ್ಚರ್ಯವಲ್ಲ. ಎಲ್ಲರೂ ಗಾಂಧಿಯಂತಾಗಲಾರರಷ್ಟೇ. ಒಬ್ಬರ ಮನಸ್ಸು ಇನ್ನೊಬ್ಬನ ಮನಸ್ಸಿನಂತೆ ಇರಲಾರದು ಎಂದು ತೋರಿತು. ನೀರನ್ನು ಮೈಗೆ ಎರೆದುಕೊಳ್ಳುವುದರಲ್ಲಿ ಸಮಯ ಹೋದುದು ತಿಳಿಯಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ವಿಚಾರ ಮೂಡಿತು. ಎಷ್ಟೆಂದರೂ ಅದು ಅನ್ನ. ಹಸಿದಿರುವ ಜನರ ಮುಂದೆಯೇ ಅದನ್ನು ಸುಡುವುದೆಂದರೆ ಅರ್ಥವಿಲ್ಲ. ತೀರಾ ತಪ್ಪು ಕೆಲಸ ಎಂದುಕೊಂಡ. ಅಷ್ಟರಲ್ಲಿ ಮೀಯುವ ಮನೆಗೆ ಈಚನ್ನಯ್ಯನವರು ಬಂದರು. ಹೌದೇ, ನಾನು ಫಕ್ಕನೆ ಬೆಳಗಾವಿಗೆ ಹೋಗಬೇಕಾಯ್ತಲ್ಲ ಎಂದು ನುಡಿದರು. ಯಾಕೆ, ಕಾಗದದಲ್ಲಿ ಏನಿದೆ? ಕಾಗದ ಬೆಳಗಾವಿನವರು ಒಬ್ಬರು ಬರೆದದ್ದು. ಯಾರೋ ಕುಲಕರ್ಣಿಯವರಂತೆ. ಜೈಲಿನಲ್ಲಿ ಅವಳಿಗೆ ಕಾಯಿಲೆ ತೊಡಗಿದ್ರಿಂದ ಬಿಟ್ಟಿದ್ದಾರಂತೆ. ಆದರೆ ಊರಿಗೆ ಹಿಂತಿರುಗುವಷ್ಟು ತ್ರಾಣವಿಲ್ಲ. ತುಂಬ ಕಾಯಿಲೆ, ಅಶಕ್ತಿ ಬಂದು ಕರೆದುಕೊಂಡು ಹೋಗಿ ಎಂದು ತಿಳಿಸಿದ್ದಾರೆ. ಆತ ಅವಸರದಿಂದ ಸ್ನಾನ ಮುಗಿಸಿ ಹೊರಕ್ಕೆ ಬಂದ. ಅದನ್ನೋದಿ ಆಶ್ಚರ್ಯ, ಬೇಸರಗಳೆರಡೂ ಅವನಿಗೆ ಆದವು. ಹೋಗಿ ಬನ್ನಿ. ಆದರೆ ನೀವು ಇಲ್ಲಿಂದ ಹೋದರೆ ಇಲ್ಲಿ ಯಾರು? ಒಂದೋ ನೀವು, ಒಂದೋ ನಾನು. ಇಬ್ಬರೊಳಗೆ ಒಬ್ಬರು ಕುಳಿತಿರಬೇಕು. ನಿಮಗೆ ಯೋಚನೆ ಬೇಡ, ನಾನೇ ಹೋಗಿ ಬರ್ತೇನೆ. ಆಗದೆ ಹೋಗುವುದಕ್ಕೆ ಖರ್ಚಿಗೆ ಏನಾದರೂ ಉಳಿದಿದೆಯೇ ಹೇಗೆ ಎಂದನು. ಇದ್ದೀತು, 4-8 ರೂಪಾಯಿಗಳಿದ್ದಾವು. ಹೋಗುವುದಕ್ಕೆ ಸಾಕು. ಬರುವುದಕ್ಕೆ ಎಷ್ಟು ಹಣ ಬೇಕಾಗುತ್ತದೆಯೋ, ಏನೆಲ್ಲ ಬೇಕಾಗುತ್ತದೆಯೋ. ಹಾಗೆ ಅಗತ್ಯವಿದ್ದರೆ ಅವಳ ಮೈಮೇಲಿನ ಒಡವೆ ಇದೆಯಲ್ಲ, ಅದನ್ನು ತೆಗೆಯದೆ ಬಿಟ್ಟಿದ್ದರೆ. ಆದರೆ ಅವಳಿಂದ ಇಷ್ಟರವರೆಗೆ ಒಂದೇ ಒಂದು ಸುದ್ದಿ ಇರಲಿಲ್ಲ. ಯಾಕೆ ಈ ತನಕ ಕಾಗದವನ್ನು ಬರೆಯಲಿಲ್ಲ ಎಂದು ಯೋಚಿಸುತ್ತಿದ್ದೆ. ಹಾಗೆ ಬರೆಯಲು ಬಿಟ್ಟಿರಲಿಕ್ಕೂ ಇಲ್ಲ. ಈಗ ವಾಯಿದೆಗೆ ಮುಂಚೆ ಬಿಡಬೇಕಾದರೆ ಕಾಯಿಲೆ ತುಂಬ ಜೋರಿರಲೇಬೇಕು. ಪಾಪ, ಅದರಿಂದ ಎಷ್ಟು ಕಷ್ಟಪಟ್ಟಳೋ ಏನೋ ಸಂಗತಿಯೋ. ಹಾಗೆ ಸ್ವಲ್ಪವಾದರೂ ಹುಷಾರಿದ್ದರೆ ಅವಳೇನೇ ಮನೆಗೆ ಬರುವವಳು. ಅಷ್ಟು ಧೈರ್ಯವಿದೆ. ಇಲ್ಲ, ಒಂದು ಲೆಕ್ಕಕ್ಕೆ ಅಲ್ಲಿಗೆ ನೀವೇ ಹೋಗುವುದು ಒಳ್ಳೆಯದು ಅಂದರೆ ಅವರಿಗೆ ಸಮಾಧಾನವಾದೀತು. ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಜನರು ಯಾರೆಂದು ನೋಡಿ ಅವರಿಂದ ಸಹಾಯ ತೆಗೆದುಕೊಳ್ಳಬಹುದು. ತುಂಬ ಕಾಯಿಲೆಯಾದರೆ ಕಾರು ಮಾಡಿ ತರಬೇಕಾದೀತು. ತಂದರೂ ಇಲ್ಲಿಗೆ ತಂದು ಉಪಯೋಗವಿಲ್ಲ. ಮದ್ದು ಉಪಚಾರ ಕಷ್ಟವಾದೀತು. ಆಸ್ಪತ್ರೆ ಇಲ್ಲದ ಊರಿನಲ್ಲಿ ಇದ್ದು ಮಾಡುವುದೇನು? ಅಂಥ ತೊಂದರೆ ಕಂಡಲ್ಲಿ ಶಿರ್ಸಿಗೆ ಕರೆದುಕೊಂಡು ಹೋಗಿ. ಯಾವುದಕ್ಕೂ ಹೋಗಿ ನೋಡಿಯೇ ಆಗಬೇಕಲ್ಲ. ಹೊರಡುವುದಂತೂ ಹೊರಡುವುದೇ. ರಾತ್ರಿ ಊಟವಾದ ಮೇಲೆ ರಾಧಾಕೃಷ್ಣನ ಕುತೂಹಲ ನಿವಾರಣೆಗಾಗಿ ಮನೆ ಸುಟ್ಟ ತಾವಿನ ತನಕ ಹೋಗಿ ಬಂದರು. ಕಾವಲಿನ ಆಳುಗಳು ಅಡಿಕೆ ತೋಟದ ಬಳಿಯಲ್ಲಿ ಕುಳಿತು ಹರಟೆಯಲ್ಲಿ ಮಗ್ನರಾಗಿದ್ದರು. ಅಲ್ಲೇ ಬಳಿಯಲ್ಲಿ ಒಂದು ಒಲೆ ಹೂಡಿ ಅಡಿಗೆಯ ಕೆಲಸವು ನಡೆದಿತ್ತು. ಈಚನ್ನಯ್ಯ ಅವರನ್ನು ಕುರಿತು ಯಲ್ಲಾಪುರಕ್ಕೆ ಯಾರು ಹೋದರು ಎಂದು ಕೇಳಿದರು. ಹೋಗಬೇಕು, ನಾಳೆ ಯಾರಾದರೊಬ್ಬರು ಹೋಗ್ತೇವೆ ಎಂದು ಉತ್ತರ ಬಂದಿತು. ರಾಧಾಕೃಷ್ಣ ಅಂಗಳದ ಮುಂದೆ ಹೋಗಿ ನಿಂತ. ಮನೆಯ ಬೋದಿಗೆ ಕಂಬಗಳೆಲ್ಲ ಇನ್ನೂ ಕೆಂಡವಾಗಿ ಹೆಗ್ಗಲುಮೆಯಂತೆ ಉರಿಯುತ್ತಿದ್ದುವು. ಭತ್ತದ ತಿರಿಯು ಬೆಂಕಿಯ ಗುಡ್ಡವಾಗಿತ್ತು. ಕತ್ತಲಲ್ಲಿ ಆ ಉರಿಗಳ ರಾಶಿ ರೌದ್ರವಾಗಿ ಕಾಣಿಸುತ್ತಿತ್ತು. ಅದರ ಬೆಳಕಿನಲ್ಲಿ ಅಡಕೆಯ ತೋಟ ಸಮನಾಗಿ ಬೆಳಗಿತ್ತು. ಇನ್ನು ಯೋಚಿಸಿ ಏನು ಬಂತು? 10 ಜನರ ಅನ್ನವೇ ಹೋಯಿತು, ಮನೆ ಹೋಯಿತು ಎಂದನು ರಾಧಾಕೃಷ್ಣ. ನಿಟ್ಟುಸಿರು ಬಿಟ್ಟನು.
ಅಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದಕ್ಕೂ ಅವನಿಂದ ಆಗಲಿಲ್ಲ. ಇಂತಹ ಹಾನಿಯನ್ನು ನೋಡುತ್ತಾ ನಿಂತಿರುವುದು ಅವನ ಸ್ವಭಾವಕ್ಕೆ ಒಗ್ಗದು. ಅದರಲ್ಲಿಯೂ ಮನುಷ್ಯ ನಿರ್ಮಿತ ಹಾನಿ ಇದು ಎಂದು ಅನಿಸಿ ಇನ್ನಷ್ಟು ವ್ಯಥೆಯಾಯಿತು. ಇಬ್ಬರೂ ತಮ್ಮ ಮನೆಗೆ ಮರಳಿದರು. ರಾಧಾಕೃಷ್ಣನ ತಲೆಯಲ್ಲಿ ಒಂದೆಡೆ ಬೆಂಕಿಯ ಚಿತ್ರ, ಇನ್ನೊಂದೆಡೆ ತಾನು ಕಾಣದ ಈಚಣ್ಣಯ್ಯನವರ ಹೆಂಡತಿಯ ಕಲ್ಪನಾ ಚಿತ್ರಗಳು ತೂಗಾಡುತ್ತಿದ್ದುವು. ಅವರು ಸೆರೆಗೆ ಹೋದ ತರುವಾಯವೇ ಆತನು ನಾಗೇನಹಳ್ಳಿಗೆ ಪರಿಚಿತನಾದನು. ಆ ವೀರ ಮಹಿಳೆಯು ಹೇಗಿರಬಹುದು? ಇದ್ದೊಬ್ಬ ಮಗನನ್ನು ಬಿಟ್ಟು ಸೆರೆಮನೆಗೆ ಹೋಗುವುದಕ್ಕೆ ಈಗ ಬೇನೆಯಿಂದ ಹೇಗಾಗಿರಬಹುದು ಎಂದು ಊಹಿಸಲು ಯತ್ನಿಸಿದನು. ಮರುದಿನ ಬೆಳಕು ಹರಿಯುತ್ತಲೇ ಅವರಿಬ್ಬರೂ ಸಿದ್ದಾಪುರದ ಮೋಟರು ಹಾದಿಯ ತನಕ ನಡೆದು ಹೋದರು. ಈಚಣ್ಣಯ್ಯನವರು ಬೆಳಗಾವಿಗೆ ಹೋಗುವುದೆಂದು ನಿರ್ಣಯವಾಯಿತು. ಅವರು ರಾಧಾಕೃಷ್ಣನೊಡನೆ, ನಾನು ಊರಿಗೆ ಬರುವ ತನಕ ನೀವು ಮನೆಯಲ್ಲೇ ಇರಬೇಕು. ನಾನು ನೆಟ್ಟಗೆ ಇಲ್ಲಿಗೆ ಬರಲಿಕ್ಕಾದೀತೆಂದೂ ಹೇಳಲಾರೆ ಎಂದರು. ಅದಕ್ಕೆ ಆತ, ಒಮ್ಮೆ ಏನಾದರೂ ಹೆಚ್ಚು ಕಡಿಮೆಯಾದರೆ ನಾನೂ ಬರಬೇಕೆಂದು ತೋರಿದರೆ ಸಿದ್ದಾಪುರಕ್ಕೆ ತಂತಿ ಕೊಡಿ. ಗಂಗಯ್ಯನವರ ವಿಳಾಸಕ್ಕೆ ತಂತಿ ಕೊಟ್ಟರೆ ಅವರು ನನಗೆ ಮುಟ್ಟಿಸುತ್ತಾರೆ. ಇಲ್ಲಿಯೂ ತೊಂದರೆ ಬಂದೀತು. ಈ ಬೆಂಕಿಯ ಕತೆ ಸಾಹುಕಾರರಿಗೆ ಮುಟ್ಟಿ ಅವರು ಏನೇನು ಗಲಾಟೆ ಮಾಡಲಿಕ್ಕಿದೆಯೋ ಊರವರನ್ನು ಹಾಗೆಯೇ ಬಿಡಲಿಕ್ಕಿಲ್ಲ. ತಮ್ಮ ಹೊಟ್ಟೆ ಊರಿಗೆ ಎಂದ. ಸ್ವಲ್ಪ ಹೊತ್ತಿನಲ್ಲಿ ಮೋಟರು ಬಂದಿತ್ತು. ಈಚಣ್ಣಯ್ಯನವರು ಅದನ್ನೇರಿ ಹೊರಟು ಹೋದರು. ರಾಧಾಕೃಷ್ಣ ನಾಗೇನಹಳ್ಳಿಗೆ ಹಿಂದಿರುಗಿದನು. ಮನೆಗೆ ಬರುವಾಗಲೆಲ್ಲ ಯೋಚನೆಗಳೇ ಮನಸ್ಸಿಗೆ ಕಾಣುತ್ತಿತ್ತು. ಇಷ್ಟರಲ್ಲಿ ಅವರ ಆಳುಗಳು ಹೊರಟಿರಬಹುದು. ನಾಳೆಯೊಳಗೆ ಸಾಹುಕಾರರಿಗೆ ಈ ಸುದ್ದಿ ಮುಟ್ಟುತ್ತದೆ. ಅವರು ಯಲ್ಲಾಪುರದಿಂದ ಓಡಿ ಬರುವವರೇ. ಸಿದ್ದಾಪುರಕ್ಕೆ ಬಂದು ಪೊಲೀಸರನ್ನು ಕರೆದುಕೊಂಡು ನಮ್ಮ ಊರವರನ್ನೆಲ್ಲ ಎಷ್ಟು ಹಿಂಸಿಸಲಿಕ್ಕಿದೆಯೋ, ಇದನ್ಯಾರು ಮಾಡಿದ್ದೋ, ಇನ್ನು ಯಾರಿಗೆಲ್ಲ ಬೆದರಿಕೆಯೋ, ನಮ್ಮ ಮನೆಯವರ ಮೇಲೆ ಹೇಗೂ ಕಣ್ಣು ಇದ್ದೇ ಇದೆ ಎಂದು ಚಿಂತಿಸುತ್ತಲೇ ಇದ್ದ. ಮನೆಗೆ ಬಂದರೆ ಅವನಿಗೆ ಊಟವೂ ರುಚಿಸಲಿಲ್ಲ. ಹೇಗೂ ಒಂದು ತುತ್ತು ಊಟ ಮಾಡಿ ಮನೆ ಹೆಂಗಸರೊಡನೆ ನಾಳೆ ಪೊಲೀಸರು ಬಂದಾರೂ ಹೀಗಾದೀತು, ಅವರು ಬಂದು ಹೆದರಿಸಬಹುದು, ನೀವು ಹೆದರಬಾರದು ಎಂದು ಉಪದೇಶ ಮಾಡುತ್ತಿದ್ದ. ಗುಡಿಗಾರನ ಮುದಿತಾಯಿ, ಅದಕ್ಕೇನಂತೆ, ನಮ್ಮನ್ನು ಹಿಡಿದುಕೊಂಡು ಹೋಗ್ತಾರೇನೋ, ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ, ಅಷ್ಟು ನ್ಯಾಯ ನೀತಿ ಇಲ್ಲವಾದರೆ ತೆಗೆದುಕೊಂಡು ಹೋಗಲಿ, ಇಲ್ಲಿ ಸಾಯುವ ಬದಲು ಅಲ್ಲಿ ಸಾಯ್ತೇನೆ ಎಂದಳು. ಆದರೆ ಎಲ್ಲರೂ ಅಷ್ಟು ವಿರಕ್ತರಲ್ಲ. ಉಳಿದ ಹೆಂಗಸರಿಗೆ ಪೊಲೀಸರ ಭೀತಿಯೂ ಇದ್ದೇ ಇದೆ. ಅದಕ್ಕೂ ಹೆಚ್ಚಾಗಿ ಮಾನವ ಭೀತಿ ಇದ್ದೇ ತೀರಬೇಕಷ್ಟೆ. 4 ದಿನಗಳು ಸರಿದುವು. ಈಚಣ್ಣಯ್ಯನವರು ಬೆಳಗಾವನ್ನು ಸೇರಿದ್ದರು. ಅವರ ಮಡದಿಯ ಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಸುಮಾರು 25 ವಯಸ್ಸಿನ ದೃಢ ಕಾಯಳಾದ ಸುಬ್ಬಮ್ಮ ಈಗ ಸೊರಗಿ ಸಿಪ್ಪೆಯಾಗಿದ್ದಾಳೆ. ಮುಖದಲ್ಲಿ ಮೈಯಲ್ಲಿ ರಕ್ತದ ಕಳೆಯೇ ಕಾಣಿಸುತ್ತಿರಲಿಲ್ಲ. ಜೈಲಿನ ಅನ್ನ ತಿಂದು ಆರೋಗ್ಯಕ್ಕೆ ಕೆಟ್ಟು ಆಮಶಂಕೆಗೆ ಬಲಿಯಾಗಿದ್ದಾಳೆ. ಬಹುದಿನ ಔಷಧವೇ ನಡೆಯಲಿಲ್ಲ. ಕೊನೆಗೆ ಔಷಧ ಪ್ರಯೋಜನವಾಗಲಿಲ್ಲ. ಬೇದರೆ ಅವಳನ್ನು ಬಂಧಮುಕ್ತಳನ್ನಾಗಿ ಮಾಡಿದರು. ಆ ಬೇನೆ ಜೈಲಿನ ಆವರಣದಲ್ಲಿ ಬಹುವಾಗಿ ಪ್ರಸಾರವಾಗಿ ಎಷ್ಟೋ ಜನರು ಪ್ರಾಣ ಬಿಟ್ಟರು. ಈಕೆ ಯಾರದೋ ಪರಿಚಯದಿಂದ ಬೆಳಗಾವಿಯ ಕುಲಕರ್ಣಿ ರಘುನಾಥರಾಯರ ಮನೆಯನ್ನು ಸೇರಿದಳು. ಅಲ್ಲಿಗೆ ಬಂದ ಮೇಲೆ ಸಮನಾದ ಚಿಕಿತ್ಸೆ ತೊಡಗಿತು. ಆದರೆ ದೀರ್ಘಕಾಲ ಮೌನವಾಗಿ ಅನುಭವಿಸಿದ ಕಾಯಿಲೆ ಒಮ್ಮೆಗೆ ಗುಣವಾಗಲಿಕ್ಕೆ ಉಂಟೆ? ಅವಳ ಗೆಳತಿಯರು ಒಬ್ಬಿಬ್ಬರು ಸಾವಿಗೆ ಅಂಜಿ ಕ್ಷಮಾಪಣೆ ಬರೆದುಕೊಟ್ಟು ಬಿಡುಗಡೆ ಹೊಂದಿದ್ದರು. ಈಕೆ ಆ ಕೆಲಸ ಮಾಡಲಿಲ್ಲ. ಸತ್ತರೂ ಅಲ್ಲಿಯೇ ಸಾಯುತ್ತೇನೆ ಎಂದುಕೊಂಡಳು. ಆ ಸಾವಿನ ಹೊರೆ ತಮಗೆ ಬೇಡವೆಂದು ಜೈಲಿನವರು ಬಿಟ್ಟುಬಿಟ್ಟರು. ಆದರೆ ಬೇನೆಯ ಸ್ಥಿತಿ ತುಂಬ ಉಗ್ರವಾಗಿತ್ತು. ಅವಳಿಗೆ ಸೆರೆಮನೆಯಲ್ಲಿಯೂ ಅದರ ಹೊರಗೂ ತನ್ನ ಚಿಂತೆಗಿಂತ ಮನೆಯವರ ಹಂಬಲ ಅತಿಶಯವಾಗಿತ್ತು. ಕಿಟ್ಟಣ್ಣನ ಹಂಬಲ ಹೇಳದಿರದು. ಮನೆಯಲ್ಲಿ ತಾನಿಲ್ಲದೆ ಯಜಮಾನರು ಹೇಗೆ ದಿವಸ ಕಳೆಯುತ್ತಾರೋ ಎಂಬ ಕಾತರ ಮತ್ತಷ್ಟು. ಊರಿಂದ ಈಚಣ್ಣಯ್ಯ 1-2 ಬಾರಿ ಪತ್ರ ಬರೆದಿದ್ದರು. ಎಲ್ಲರೂ ಕ್ಷೇಮವೆಂದು ತಿಳಿಸಿದ್ದರು. ಆದರೆ ಆ ಮಾತಿನಲ್ಲಿ ಆಕೆಗೆ ಅಷ್ಟೊಂದು ನಂಬಿಕೆ ಉಂಟಾಗಿರಲಿಲ್ಲ. ಈಗ ಅವಧಿಗೆ ಮುಂಚಿತವಾಗಿ ಬಿಡುಗಡೆಯಾಯಿತು. ನೆಟ್ಟಗೆ ಊರಿಗೆ ಹೋಗುವೆನೆಂದು ಹೊರಕ್ಕೆ ಬಂದಳು. ಅಷ್ಟೊಂದು ಶಕ್ತಿ ಹೇಗೆ ಬಂದೀತು? ಹಿತಚಿಂತಕರ ಬಲವಂತಕ್ಕೆ ಕುಲಕರ್ಣಿಯವರ ಆಶ್ರಯವನ್ನು ಪಡೆದಳು. ಪತಿಯ ದರ್ಶನವಾಗುತ್ತಲೇ ಒಂದು ಬಾರಿ ಆಕೆಯ ಮುಖ ಅರಳಿತು. ಕೂತುಕೊಳ್ಳಿ ಎಂದಳು. ಕಿಟ್ಟಣ್ಣ ಹೇಗಿದ್ದಾನೆ ಎಂದು ಕೇಳಿದಳು.
ಊರಿನ ಸಂಗತಿ ಏನೇನು ಹೇಳಿ ಎಂದಳು. ಬಹಳ ಹೊತ್ತಿನ ತನಕ ಈ ಚೆನ್ನಯ್ಯ ಎಲ್ಲವನ್ನೂ ಹೇಳುತ್ತಾ ಕುಳಿತರು. ಹೇಗೆ, ಹೊರಡುವ ಸ್ಥಿತಿಯಲ್ಲಿ ಇದ್ದೀಯಾ? ಏನು ಅನಿಸುತ್ತೆ ಎಂದು ಕೇಳಿದರು. ನಾನೇ ನಿಮಗಾಗಿ ಕಾದಿದ್ದೆ. ಹೇಗಿದ್ದರೂ ಹೊರಡಬೇಕು. ಮಗುವನ್ನು ನೋಡುವ ತನಕ ಮನಸ್ಸಿಗೆ ಸಮಾಧಾನವಿಲ್ಲ. ನೆಟ್ಟಗೆ ಮನೆಗೆ ಹೋಗುವ ಎಂದಳು. ಆ ರಾತ್ರಿಯೇ ಗಾಡಿಗೆ ಹೇಗೋ ಅವಳನ್ನು ಸಾಗಿಸಿಕೊಂಡು ರೈಲಿನಲ್ಲಿ ಹುಬ್ಬಳ್ಳಿಗೆ ಕರೆದುಕೊಂಡರು. ಅಲ್ಲಿಂದ ಬೆಳಗಿನ ಮೋಟರಿಗೆ ಯಮಯಾತ್ರೆ ಮಾಡಿ ಶಿರ್ಸಿಯನ್ನು ಸೇರಿದರು. ಅಷ್ಟರೊಳಗೆ ಆಕೆ ಕಂಗಾಲಾಗಿದ್ದಳು. ಶಿರ್ಸಿ ಈ ಚೆನ್ನಯ್ಯನವರಿಗೆ ಪರಿಚಿತವಾದ ಊರು. ತಮ್ಮ ಒಬ್ಬ ಸ್ನೇಹಿತರ ಮನೆಯನ್ನು ಹೋಗಿ ಸೇರಿದರು. ಅಲ್ಲಿ ಆ ದಿನ ನಿಂತು ಅವಳನ್ನು ಡಾಕ್ಟರರಿಗೆ ತೋರಿಸಿ ಪಯಣ ಮುಂದುವರಿಸುವ ವಿಚಾರ ಅವರದು. ರಾಧಾಕೃಷ್ಣಗೂ ಹಾಗೇನೇ ಹೇಳಿದ್ದ. ಆದರೆ ಅಂತಹ ನಿಶಕ್ತಿಯಲ್ಲಿಯೂ ಅವಳಿಗೆ ಊರಿಗೆ ಹೋಗುವ ಹಠ. ಡಾಕ್ಟರನ್ನು ಗೆಳೆಯರ ಮನೆಗೆ ಬರಮಾಡಿ ಆಕೆಯನ್ನು ತೋರಿಸಿದಾಗ, ಅಮ್ಮ, ಮಕ್ಕಳ ಆಟಿಕೆ ಮಾಡಬೇಡಿ. ಇದಕ್ಕೆ ತುಂಬ ವಿಶ್ರಾಂತಿ ಬೇಕು, ಚಿಕಿತ್ಸೆ ಬೇಕು. ನಾಗೇನಹಳ್ಳಿಯಲ್ಲಿ ಅದಾಗುವ ಕೆಲಸ ಅಲ್ಲ. ಆಸೆಯಾದರೆ ಮಗುವನ್ನು ಹತ್ತಿರ ಕರೆಸಿಕೊಳ್ಳಿ. ನಿಮ್ಮ ಸ್ಥಿತಿ ತುಂಬ ಜೋಪಾನವಾಗಿ ನೋಡ್ಕೋಬೇಕಾದ ಸ್ಥಿತಿ ಇದೆ ಎಂದು ಬುದ್ಧಿ ಹೇಳಿದರು. ಅವರನ್ನು ಬಿಟ್ಟು ಬರಲು ಹೋದ ಈ ಚೆನ್ನಯ್ಯನವರೊಡನೆ ಖಾಸಗಿಯಿಂದ, ನೀವು ಇಲ್ಲಿಯ ತನಕ ಬಂದಿದ್ದೇನೋ ದೊಡ್ಡದು. ಈ ಮೋಟಾರು ಪ್ರಯಾಣದಲ್ಲಿ ಅವರ ಜೀವ ಉಳಿದುದೇ ದೊಡ್ಡದು. ನಿಮಗೆ ಬೇಕಾದರೆ ಬಿಡಾರದ ಮನೆ ಒದಗಿಸುತ್ತೇನೆ. ನೀವು ಇಲ್ಲಿಯೇ 8 ದಿವಸ ಕೂತಿರಿ ಎಂದರು. ಈ ಚೆನ್ನಯ್ಯ ಅನುಮಾನಿಸಿದ್ದನ್ನು ಕಂಡು ಅವರು, ನಾನು ಹಣದ ಆಸೆಗೆ ಹಾಗೆ ಹೇಳುತ್ತಿದ್ದೇನೆಂದು ತಿಳಿಯಬೇಡಿ. ಅವರು ದೇಶಕ್ಕಾಗಿ ಜೈಲಿಗೆ ಹೋಗಿದ್ದರೆ ಹಾಗೆ ಹೋಗಿ ಬಂದವರ ಸೇವೆಯನ್ನು ನಾನು ಮಾಡಲಾರೆನೇ. ನಿಮ್ಮ ಮನೆಯ ವಿಷಯ ನನಗೆ ಗೊತ್ತು. ನಿಮ್ಮ ಸ್ನೇಹಿತ ರಾಧಾಕೃಷ್ಣರವರು ಆಗಾಗ ಇಲ್ಲಿಗೆ ಬರುವವರು. ಅವರಿಗೆ ನನ್ನಿಂದಾದ ಸಹಾಯ ಮಾಡುತ್ತಿದ್ದೇನೆ ಎಂದರು. ಈ ಚೆನ್ನಯ್ಯನವರಿಗೆ ವಿಶ್ವಾಸ ಉಂಟಾಯಿತು. ಹಾಗಾದರೆ ನಾನು ಅವಳಿಗೆ ನಿಜ ಸಂಗತಿಯನ್ನು ಹೇಳಬೇಡವೇ ಎಂದರು. ಏನದು? ನಾನು ಅವಳಿಗೆ ನಮ್ಮ ಮಗ ಮಂಗಳೂರಿನಲ್ಲಿ ಇದ್ದಾನೆಂದು ಹೇಳಿರಲಿಲ್ಲ. ಮನೆಯಲ್ಲೇ ಇದ್ದಾನೆಂದು ಅವಳು ತಿಳಿದಿರಬೇಕು. ಮಂಗಳೂರಿಗೆ ಹೋಗಿ ಅವನನ್ನು ಕರೆದು ತರಲು 1 ವಾರ ಬೇಕು. ನಾನಾಗಲಿ ರಾಧಾಕೃಷ್ಣರವರಾಗಲಿ ಹೋಗಬೇಕು ಎಂದರು. ಆಗಲಿ, ಹಾಗೆಯೇ ಮಾಡಿ ಎಂದು ನುಡಿದರು ಡಾಕ್ಟರರು. ಅವರಿಗೆ ಅಲ್ಲಿ ಉಳಿಯಲು ಒಂದು ಬಿಡಾರವನ್ನು ಒದಗಿಸಿಕೊಟ್ಟರು. ಈ ಚೆನ್ನಯ್ಯನವರು ಸುಬ್ಬಮ್ಮನ ಮುಂದೆ ಕಿಟ್ಟಣ್ಣ ದೂರದಲ್ಲಿದ್ದಾನೆಂದು ಹೇಳಬೇಕಾಯಿತು. ಅಲ್ಲಿಗೆ ಯಾಕೆ ಕಳುಹಿಸಿದಿರಿ? ಏನು ಮಾಡಲಿ ಹೇಳು. ಮಹಾಬಲಣ್ಣ ಗೋಪಾಲಣ್ಣನ ಮನೆಯವರನ್ನು ಮನೆಯಿಂದ ಹೊರಡಿಸಿದರು. ಅವರ ಆಸ್ತಿ ಮನೆ ಹೋಯಿತು. ನಮ್ಮ ಜಾನುವಾರು ಹೋಯಿತು. ಊರಿನ 18 ಮನೆಗಳು ಗತಿ ಗೋತ್ರವಿಲ್ಲದಂತಾಗಿವೆ. ಈಗ ನಾವೆಲ್ಲ ಒಂದೇ ಕಡೆಯಲ್ಲಿ ಕುಳಿತು ದಿನ ತೆಗೆಯುತ್ತಿದ್ದೇವೆ. ಅಷ್ಟೊಂದು ಜನರ ಸಂಸಾರ ಹೇಗೆ ನಡೆಯಬೇಕು ಹೇಳು? ಮಕ್ಕಳಾದರೂ ಸುಖವಾಗಿರಲಿ ಎಂದು ಅವರನ್ನು ರಾಧಾಕೃಷ್ಣರವರ ಮನೆಯಲ್ಲಿ ಬಿಟ್ಟು ಬರಬೇಕಾಯಿತು. ನೀನು ಏನೂ ಯೋಚನೆ ಮಾಡಬೇಕಿಲ್ಲ. ಹೀಗೆಂದು ಅವರು ತಮ್ಮ ಸಹಾಯಕ್ಕೆ ಒದಗಿದ ರಾಧಾಕೃಷ್ಣನ ವಿಚಾರವನ್ನು ತಿಳಿಸಿದರು. ಆಮೇಲೆ ಡಾಕ್ಟರರ ಕಟ್ಟಪ್ಪಣೆಯನ್ನು ಹೇಳಿದರು. ಆಕೆ ಒಪ್ಪಬೇಕಾಯಿತು. ರಾಧಾಕೃಷ್ಣನಿಗೆ ಪತ್ರ ಹೋಯಿತು. ಆತನು ಶಿರ್ಸಿಗೆ ಬಂದನು. ಅವರೊಡನೆ ಈ ಚೆನ್ನಯ್ಯ, ಈಗ ನಾನಾಗಲಿ ನೀವಾಗಲಿ ಮಂಗಳೂರಿಗೆ ಹೋಗಬೇಕಾಯಿತಲ್ಲ. ನಮ್ಮ ಸುಬ್ಬಿ ಮಗುವನ್ನು ನೆನೆದು ಅಳುತ್ತಿದ್ದಾಳೆ ಎಂದರು. ಏನೂ ಯೋಚನೆ ಬೇಡ, ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ ಎಂದ ರಾಧಾಕೃಷ್ಣ. ಆ ಬಳಿಕ ಆತ ವೈದ್ಯರ ಬಳಿಗೆ ಹೋಗಿ ರೋಗಿಯ ವಿಚಾರವನ್ನು ಕುರಿತು ಮಾತನಾಡಿದ. ಅವರು, ಏನೋ ತುಂಬ ಕಠಿಣಾವಸ್ಥೆಗೆ ಮುಟ್ಟಿದ ಸ್ಥಿತಿ ಇದು. ನನ್ನ ಪ್ರಯತ್ನವಂತೂ ಮಾಡುತ್ತೇನೆ. ನೀವು ಮಗುವನ್ನು ಕರೆದುಕೊಂಡು ಬನ್ನಿ. ಅದರಿಂದ ಅವರ ಮನಸ್ಸು ಸ್ವಲ್ಪ ಉಲ್ಲಾಸವಾಗಲು ಸಹಾಯವಾದೀತು ಎಂದರು. ಮಂಗಳೂರಿಗೆ ಹೋಗುವುದಕ್ಕೂ ಹಣವನ್ನು ಅವರೇನೇ ಕೊಡಬೇಕಾಯಿತು. ಡಾಕ್ಟರ್ ನಾಡಕರ್ಣಿಯವರು ಎಲ್ಲ ಸಾರ್ವಜನಿಕ ಕೆಲಸಗಳಲ್ಲಿ ಶ್ರದ್ಧೆಯುಳ್ಳವರು. ಅವರ ಸಂಪಾದನೆ ಚೆನ್ನಾಗಿತ್ತು. ವೆಚ್ಚವೂ ಕಡಿಮೆಯಾಗಿರಲಿಲ್ಲ. ಚಳವಳ ತೊಡಗಿದಾಗ ಸುತ್ತಮುತ್ತಲಿನ ಉತ್ಸಾಹವನ್ನು ಕಂಡು ಅವರಿಗೂ ಉತ್ಸಾಹವಾಯಿತು. ಆದರೆ ಮನೆಯಲ್ಲಿ ನಿತ್ಯ ಕಾಯಿಲೆಯ ಸೋದರಿಯೊಬ್ಬಳು ಇರುವುದನ್ನು ಕಂಡು ತಮ್ಮ ಉತ್ಸಾಹ ತಡೆದು ಕುಳಿತರು. ಆದರೆ ಚಳವಳಕ್ಕೆ ಹಿಂದಿನಿಂದ ಅವರು ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ. ಖಾದಿಯ ಅಂಗಿ ತೊಟ್ಟು ಯಾರಾದರೂ ಚಿಕಿತ್ಸೆಗೆಂದು ಮನೆಗೆ ಬಂದರೆ ಹಣ ಅವರಾಗಿ ಕೊಟ್ಟರೆ ಕೊಳ್ಳುತ್ತಾರೆ, ಇಲ್ಲವಾದರೆ ಇಲ್ಲ. ಅಂತಹ ಶ್ರದ್ಧೆ ರಾಷ್ಟ್ರೀಯ ಕೆಲಸಗಳಲ್ಲಿ
ರಾಧಾಕೃಷ್ಣನ ಪರಿಚಯ ಈ ನಿಮಿತ್ತದಿಂದಲೇ ಬಹು ಚೆನ್ನಾಗಿ ಆದದ್ದು. ರಾಧಾಕೃಷ್ಣನ ಸ್ಥಿತಿಯೂ ಅವರಿಗೆ ತಿಳಿದಿತ್ತು. ಅವರಾಗಿ ನಗುತ್ತಾ, ಹೋಗಿ ಬರುವುದಕ್ಕೆ ಎಷ್ಟು ಹಣ ಬೇಕು ಎಂದು ಕೇಳಿದರು. ತಾವೇ ಅಂದಾಜಿನ ಮೇಲೆ 30 ರೂಪಾಯಿಗಳನ್ನು ಕೊಟ್ಟರು. ಆತ ಹಣ ಪಡೆಯುತ್ತಾ ಹೇಳಿದ, ಡಾಕ್ಟರ್, ನಾಗೇನಹಳ್ಳಿಯನ್ನು ಬಿಡುವುದಕ್ಕೂ ನನಗೆ ಹೆದರಿಕೆಯಾಗುತ್ತದೆ ಎಂದು ನಡೆದ ಪ್ರಕರಣವನ್ನು ತಿಳಿಸಿದ. ಅದಕ್ಕಾಗಿಯೇ ಸಾಹೇಬರು ಪೊಲೀಸರನ್ನು ಕರೆದುಕೊಂಡು ಬಂದು ಏನು ದಾಂಧಲೆ ಹಾಕುತ್ತಾರೋ, ಮನೆಯಲ್ಲಿ ಉಳಿದಿರುವವರು ಹೆಂಗಸರು ಮುದುಕರು, ನಾನು ಈ ಚೆನ್ನಯ್ಯ ಇಬ್ಬರೂ ಮನೆ ಬಿಟ್ಟಾಗ ಅವರು ಬಂದು ಏನು ಮಾಡುತ್ತಾರೋ ಎಂದ. ನಾಡಕರ್ಣಿಯವರು ತುಟಿಗೆ ಬೆರಳಿಟ್ಟು 4 ನಿಮಿಷ ಯೋಚಿಸಿದರು. ಯಾರು? ಯಲ್ಲಾಪುರದ ಸಾಹುಕಾರರೇ, ಅಂಥ ಕೆಟ್ಟವರಲ್ಲ ಎಂದರು. ಅವರು ಕೆಟ್ಟವರಲ್ಲವಾದರೂ ಪೊಲೀಸರು ಫಿರ್ಯಾದು ಕೊಟ್ಟಲ್ಲಿ ಮುಂದೆ ತೊಂದರೆ ಇದ್ದೇ ಇದೆ. ನಾವಿಬ್ಬರೂ ಊರು ಬಿಟ್ಟಿರುವಾಗಲೇ ಆ ತೊಂದರೆ ಬಂದರೆ ಎಂಬ ಯೋಚನೆ ನನಗೆ. ನಾನು ಹೊರಡುವ ಮುಂಚೆ ನಾಗೇನಹಳ್ಳಿಗೆ ಹೋಗಿ 4 ಮಾತು ಹೇಳಿ ಬರುವ ಎಂದೂ ಕಾಣುತ್ತದೆ ಎಂದ. ಡಾಕ್ಟರರು, ನೀವೀಗ ಹೋಗಿ ಆ ವಿಚಾರ ನನಗೆ ಬಿಟ್ಟುಬಿಡಿ ಎಂದು ತಿಳಿಸಿದರು. ಸುಲೇಮಾನ್ ಸಾಹೇಬರ ಪರಿಚಯ ಅವರಿಗೂ ಇತ್ತು. ಅವರು ಮೊದಲು ತಮ್ಮ ವೈದ್ಯಾಲಯವನ್ನು ತೆರೆದದ್ದು ಯಲ್ಲಾಪುರದಲ್ಲೇ. ಆಗಲೇ ಅವರ ಪರಿಚಯ. ಆ ಧೈರ್ಯದಿಂದಲೇ ತಂತಿ ಕೊಟ್ಟು ಸಾಹೇಬರನ್ನು ತಮ್ಮ ಬಳಿಗೆ ಕರೆಯಿಸಿಕೊಂಡರು. ಸಾಹೇಬರಿಗೆ ಅಷ್ಟರಲ್ಲಿ ನಾಗೇನಹಳ್ಳಿಯ ಲಂಕಾದಹನದ ವರ್ತಮಾನ ಹೋಗಿತ್ತು. ಸುದ್ದಿಯನ್ನು ಕೇಳಿ ಒಮ್ಮೆ ಆವೇಶ ಉಂಟಾಯಿತು. ನಾಗೇನಹಳ್ಳಿಯವರಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ತೋರಿತು. ಆದರೆ ಮರುಗಳಿಗೆಗೆ ಆ ಬಗೆಯಲ್ಲಿ ಹಠ ಸಾಧಿಸಿ ಪ್ರಯೋಜನವಿಲ್ಲವೆಂದೂ ಕಂಡಿತು. ಊರಲ್ಲಿ ಇರುವ 4 ಜನರಲ್ಲಿ ತಾವು ಇನ್ನಷ್ಟು ವೈರ ಕಟ್ಟಿಕೊಂಡರೆ ಸಾಕ್ಷಿ ಹೇಳುವವರೂ ಸಿಗಲಾರರು ಎಂದು ತೋರಿತು. ಆದುದರಿಂದಲೇ ಶಿರ್ಸಿಗೆ ಬಂದ ಸಾಹೇಬರೊಡನೆ ಡಾಕ್ಟರರು ಹೆಚ್ಚು ಉಸಿರನ್ನು ಖರ್ಚು ಮಾಡಬೇಕಾಗಿಲ್ಲ. ಸಾಹೇಬರೇ, ನೀವು ಇಂತಹ ಸಮಯದಲ್ಲಿ ಆಸ್ತಿ ಹರಾಜಿಗೆ ನಿಂತಿದ್ದೇನೆ ತಪ್ಪು. ನನಗೆ ಅದು ಗೊತ್ತಿದ್ದರೆ ಎಂದೂ ಬಿಡ್ತಿರಲಿಲ್ಲ. ಅವರೆಲ್ಲರೂ ಜೈಲಿಗೆ ಹೋದದ್ದು ಮಾಡಿದ್ದು ತಮ್ಮ ಸ್ವಂತ ಬದುಕಿಗಾಗಿಯೇ ಹೇಳಿ ಎಂದರು. ಏನು ಮಾಡಲಿ ಸ್ವಾಮಿ, ನನಗೆ ಸರ್ಕಾರದವರ 100 ಹಂಗುಗಳಿದ್ದಾವೆ. ರಸ್ತೆಯ ಕಾಂಟ್ರಾಕ್ಟ್, ಫಾರೆಸ್ಟ್ ಕಾಂಟ್ರಾಕ್ಟ್ ಎಂದು ಅವರ ಕಾಲಬುಡಕ್ಕೆ ಸದಾ ಹೋಗುತ್ತಿರುವವನು ನಾನು. ಖುದ್ದು ಮಾಮಲೆಯಾದಾದರೆ ಹೇಳಿ ಕಳುಹಿಸಿದರು. ಮಾಮಲೆದಾರರೇ ಹೇಳಿ ಕಳುಹಿಸಿದ ಮೇಲೆ ಅಗ್ಗದಲ್ಲಿ ಸಿಗುವ ಆಸ್ತಿಯನ್ನು ಯಾಕೆ ಬಿಡುತ್ತೀರಿ? ನೀವು ಬಿಟ್ಟರೆ ಹೊರಗಿನವರು ಬಂದುಕೊಳ್ಳುವುದಿಲ್ಲವೇ ಎಂದು ಒತ್ತಾಯ ಮಾಡಿದರು. ದಾಕ್ಷಿಣ್ಯಕ್ಕೆ ಒಪ್ಪಿಕೊಂಡೆ. ಈಗ ಬುದ್ಧಿ ಬಂದಿತು. ಹೋದದ್ದು ಹೋಯಿತು. ಅದನ್ನು ಕಟ್ಟಿಕೊಂಡು ನೀವು ತಿರುಗಿ ಗಿರಿಯಾದಿ ಮಾಡಿ ಪೊಲೀಸರ ಜುಲುಮಿಗೆ ಅವಕಾಶ ಕೊಡಬಾರದು. ನನಗೆ ಆ ಊರಿನವರ ಗೋಳು ಗೊತ್ತು. ಇಂಥವರೇ ಆ ಕೆಲಸ ಮಾಡಿದ್ದಾರೆಂದು ತಿಳಿದರೆ ಆಗ ಬೇರೆಯೇ ಲೆಕ್ಕ. ಹಾಗಲ್ಲದೆ ಬರಿದೇ ಫಿರ್ಯಾದಿ ಕೊಟ್ಟಲ್ಲಿ ಪೊಲೀಸರ ಹಿಂಸೆ ಜನಕ್ಕೆ ತಪ್ಪಿದ್ದಲ್ಲ. ನೀವೀಗ ಮಹಾಬಲ ಭಟ್ಟರ ಆಸ್ತಿಯನ್ನು ತೆಗೆದುಕೊಂಡಿರಿ. ಅವರು ಜೈಲಿನಿಂದ ಹಿಂದಕ್ಕೆ ಬಂದರು. ತಮ್ಮ ಸಂಸಾರ ಕಟ್ಟಿಕೊಂಡು ಊರು ಬಿಟ್ಟು ಸಾಗರಕ್ಕೆ ಹೊರಟು ಹೋದರು. ಪುಣ್ಯದ ಕೆಲಸವೇ ಅದು ಎಂದು ದೀರ್ಘವಾದ ಉಪದೇಶವನ್ನು ಮಾಡಿದರು. ಸಾಹೇಬರು ತುಂಬ ವಿಚಾರಕ್ಕೆ ಒಳಗಾದರು. ತಾನು ಈ ಗೊಂದಲಕ್ಕೆ ಸಿಕ್ಕುವುದೇ ತಪ್ಪೆಂದು ಅವರಿಗೆ ತೋರಿತು. ಅಷ್ಟೇ ಸಾಕು, ಇನ್ನೂ ಹೆಚ್ಚಿನ ಮೂರ್ಖತನವನ್ನು ತೋರುವುದು ಬೇಡ ಎಂಬುದನ್ನು ಒಪ್ಪಿ ಮನೆಗೆ ಮರಳಿದರು. ಕಿರಿಪದವಿನಲ್ಲಿ ರಾಧಾಕೃಷ್ಣನಿಲ್ಲದೆ ಕೆಲವು ತಿಂಗಳುಗಳೇ ಕಳೆದಿದ್ದುವು. ವರ್ಷವೂ ಸಮೀಪಿಸಿರಬೇಕು. ಸತ್ಯ, ಇವರು ಪತ್ರವನ್ನು ಬರೆಯದೆ ಯಾಕೆ ಕುಳಿತಿರ್ತಾರೋ ಎಂದು ಯೋಚಿಸಿ ದಣಿದಿದ್ದಳು. ಆತ ಕಾಗದ ಬರೆಯುತ್ತಲೇ ಇರಲಿಲ್ಲವೆಂದಲ್ಲ, ಬರೆಯುವುದು ವಿರಳ, ಮಾತು ವಿರಳವೇ. ಅಲ್ಲಿಂದ ಸ್ವಲ್ಪ ಹಣ ಕಳುಹಿಸಿದ್ದ. ಅನಂತರಾಮನು ತಿಂಗಳಿಗೆ 18 ರೂಪಾಯಿಗಳನ್ನು ಕಳುಹಿಸುತ್ತಿದ್ದ. ಆದರೆ ಈ ಅನಾಥ ಬಾಲಕರು ಅಲ್ಲಿಗೆ ಸೇರಿದಂದಿನಿಂದ ಅವರ ಹೊರೆ ಅಧಿಕವಾಯಿತು. ಶ್ಯಾಮ 2-3 ತಿಂಗಳ ಕಾಲ ಮಂಗಳೂರಿನ ಉದಾರಿಗಳ ಬಳಿ ಸುಳಿದಾಡಿ ಬಂದ. ಆದರೆ ಅವನಂತಹ ಹುಡುಗನನ್ನು ಕಂಡು ಯಾರಿಗೆ ವಿಶ್ವಾಸ ಬರಬೇಕು? ಆತ ರಾಧಾಕೃಷ್ಣನ ಹೆಸರನ್ನು ಹೇಳಿದರೂ ಅಷ್ಟೇ ಫಲ. ಅವನ ಪರಿಚಯವಾದರೂ ಎಷ್ಟು ಮಂದಿಗೆ ಇದೆ?
ನಂದಾರವರ ವಂತಿಗೆಗಂತೂ ಮೊದಲ ತಿಂಗಳಿಗೆ ಮುಕ್ತಾಯವಾಯಿತು. ತಿಂಗಳಿಗೆ ಆಸೆಯಿಂದ 6-8 ಬಾರಿ ಹೋದರೆ 10-20 ರೂಪಾಯಿಗಳ ವಂತಿಗೆ ಹಣ ಕೊಡುವುದು ಕಷ್ಟವಾಯಿತು. ಇದನ್ನು ಕಂಡು ಆತ ಒಂದು ದಿವಸ ಸತ್ಯಳೊಡನೆ, ಮಂಗಳೂರಿಗೆ ದಿನ ಬಿಟ್ಟು ದಿನ ಬೇಡುವುದಕ್ಕೆ ಹೋಗುವುದೇನೂ ತಪ್ಪಿದ್ದಲ್ಲ. ಆ ಶ್ರಮದ ಬದಲು ರಾಮಣ್ಣ ಹೇಳಿದ ಹಾಗೆ 2 ಎಮ್ಮೆ ಸಾಕಿದರೆ ಇದರ 2 ಪಾಲು ಹಣ ಬೇಡದೆ ಸಿಕ್ಕೀತು. ನಾನಿದ್ದೇನೆ, ಮಹಾದೇವನು ಬಂದಾನು, ಕಲಲ ಹೇಗೂ ಇದ್ದಾನೆ, ಸರ್ದಿಯಿಂದ ಹೋಗಿ ಹಾಲು ಮಾರಿ ಬರಬಹುದು ಎಂದ. ಸತ್ಯಳಿಗೂ ಆ ಯೋಚನೆಯೇ ಒಳಿತೆಂದು ಕಂಡಿತು. ಮನೆಯ ಖರ್ಚು ವೆಚ್ಚ ಏರುತ್ತಿದೆ. ಇರುವ 1 ಎಮ್ಮೆಗೆ ಚೆನ್ನಾಗಿ ಮೇವು ಹಾಕದೆ ಹಾಲು ಕೊಡುವಂತಿಲ್ಲವಷ್ಟೇ. 3 ಜಾನುವಾರುಗಳ ಬದಲು 5 ಆದೀತು, ಅಷ್ಟೇನೆ. ಆಗ ಹಾಲು ಮಾರಿಯಾದರೂ ಸಹಾಯ ಸಿಕ್ಕೀತು. ಆ ಯೋಚನೆಯೇ ಬಲವಾಯಿತು. ಅಂದೇ ರಾಮಣ್ಣ ಅವರಿಗೆ ಅದೇ ಮಾತನ್ನು ಹೇಳಿದ್ದ. ಈಗ ತಿರುಗಿ ಶ್ಯಾಮ ಅದನ್ನೇ ಹೇಳ್ತಿದ್ದಾನೆ. ಸಾಲ ಮಾಡಿಯೇ ಎಮ್ಮೆಗಳನ್ನು ತರಬೇಕಾದದ್ದು ನಿಜ. ಹಾಲನ್ನು ಸಾಗಿಸುವ ಭಾರವೂ ಎಲ್ಲ ಹೆಚ್ಚಿನ ಹೊರೆಯೂ ಶ್ಯಾಮನ ಮೇಲೆಯೇ ಬೀಳುತ್ತದೆ ಎಂದು ತೋರಿತು. ಅದಕ್ಕೆ ಶ್ಯಾಮಣ್ಣ, ಆ ಯೋಚನೆ ನಿಮಗೆ ಬೇಡ. ನಾನು ಎಷ್ಟೂ ದುಡಿದೇನು, ಆಳು ಇದ್ದಾನೆ, ಮಕ್ಕಳು ಇದ್ದಾರೆ. ನೀವು ರಾಮಣ್ಣನನ್ನು ಕರೆಯಿಸಿ ಸಾಲ ಕೇಳಿ, ಹಾಲಿನ ಹಣದಲ್ಲಿಯೇ ಅವನ ಋಣ ತೀರಿಸಬಹುದು. ಮಂಗಳೂರಿನ ಸುತ್ತಮುತ್ತ ಎಷ್ಟೋ ಕುಟುಂಬಗಳು ಆ ರೀತಿ ಜೀವನ ಮಾಡುತ್ತಿವೆ. ಆ ದುಡ್ಡಿದ್ದವರ ಮುಂದೆ ಜೋಲು ಮುಖ ಮಾಡಿ ಬೇಡುವ ಕೆಲಸಕ್ಕಿಂತ ಆ ಕಷ್ಟ ಎಷ್ಟೋ ಮೇಲು ಎಂದು ಬಲವಂತ ಮಾಡಿದ. ಅವನ ಮಾತಿಗೆ ಬೆಂಬಲವಾಗಿ ಮಹಾದೇವ, ದಿನ ಬಿಟ್ಟು ದಿನ ಇಲ್ಲವೇ ಒಪ್ಪತ್ತು ನಾನು ಮಂಗಳೂರಿಗೆ ಹೋಗಿ ಬಂದೇನು ಎನ್ನುತ್ತಲೇ ಆಕೆಯು, ಒಳ್ಳೆಯ ಕೆಲಸ, ನಿಮಗೆ ಕಷ್ಟವಾಗಬಾರದು ಎಂದು ಅವರು ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು. ಬದಲು ನಿಮ್ಮಿಂದ ದುಡಿಸಿ ಕಷ್ಟ ಕೊಟ್ಟರೆ ಎಂದಳು. ಅಂತೂ ಶ್ಯಾಮನ ಮಾತಿಗೆ ಆ ದಿನ ಸಮ್ಮತಿಯೂ ದೊರೆಯಿತು. ಆತನ ಹೇಳಿಕೆಯಂತೆ ರಾಮಣ್ಣ ಪೂಜಾರಿ ಅಲ್ಲಿಗೆ ಬಂದ. ಆಕೆ ಅವನೊಡನೆ, ಆ ದಿನ ನೀವೇ ಹೇಳಿದ್ದೆ, ನಾನು ಚೇಷ್ಟೆ ಎಂದು ತಿಳಿದುಕೊಂಡೆ. ಈಗ ಸಂಸಾರವನ್ನು ಸಾಗಿಸುವ ದಾರಿ ಬೇರೆ ಇಲ್ಲವೆಂದು ಕಾಣುತ್ತದೆ. ಎಷ್ಟು ಇದ್ದರೂ ಮನೆಯ ಖರ್ಚಿಗೇನೆ ಸಾಕಾಗುತ್ತಲಿಲ್ಲ. 2-3 ಎಮ್ಮೆಗಳನ್ನು ಜಾಸ್ತಿಯಾಗಿ ಕಟ್ಟಿಕೊಂಡರೆ ಆಗಬಹುದು ಎಂದು ಕಾಣುತ್ತದೆ ಎಂದಳು. ರಾಮಣ್ಣ ನಕ್ಕನು. ಆಗಲಿ, ಕೊಡಿಸುತ್ತೇನೆ. ರೂಪಾಯಿ ನನ್ನಲ್ಲಿಲ್ಲ. ಅವರು ಯಾವಾಗ ಬರುತ್ತಾರೆಯೋ, ಬಂದ ಮೇಲೆ ಕೊಡಬೇಕು. ಸ್ವಲ್ಪ ಸ್ವಲ್ಪ ಹಣ ಹಾಲು ಮಾರಿದ ಹಣದಿಂದಲೇ ಕೊಡಬೇಕು. ನಿನ್ನ ಅಕ್ಕಿಯ ರೂಪಾಯಿ ಇನ್ನೂ ಹಾಗೆಯೇ ಇದೆ ಎಂದಳು. ಅಮ್ಮ, ಅಂತಹ ಮಾತನ್ನು ನೀವು ನನಗೆ ಹೇಳಬೇಕೆಂದಿಲ್ಲ. ನಿಮ್ಮ ನಂಬಿಕೆ ನನಗೆ ಸಾಕು. ಹಣ ಒದಗಿಸಿ ಎಮ್ಮೆ ತರಿಸಿಕೊಟ್ಟರೆ ಆಯ್ತಲ್ಲ. 1-2 ದಿವಸ ಹೋದೀತು ಅಂದರೆ ನಮ್ಮ ಅಪ್ಪನಿಗೆ ತಿಳಿಯದೆ ಆಗಬೇಕಾದ ವಹಿವಾಟು ಇದು ಎಂದು ಹೇಳಿ ಹೊರಟು ಹೋದನು. ಆ ವಾರದ ಕೊನೆಗೆ 2 ಹೊಸ ಎಮ್ಮೆಗಳು ಮನೆಗೆ ಬಂದವು. ಅವುಗಳ ಹುಲ್ಲಿನ ಏರ್ಪಾಡುಗಳನ್ನು ರಾಮಣ್ಣ ಊರಲ್ಲಿಯೇ ಮಾಡಿಸಿಕೊಟ್ಟನು. ಅಂದಿನಿಂದ ಶ್ಯಾಮ, ಕಲಲ, ಮಾಧವರು ಸರದಿಯಿಂದ ಮಂಗಳೂರಿಗೆ ಹೋಗಿ ಬರತೊಡಗಿದರು. ದಿನಕ್ಕೆ 3-4 ರೂಪಾಯಿಗಳ ಹಾಲಿನ ವ್ಯಾಪಾರ ನಡೆಸುವುದು ಸಾಧ್ಯವಾಯಿತು. ಈ ಉದ್ಯೋಗದಿಂದ ಶ್ರಮ ಹೆಚ್ಚಾಗುತ್ತಿದ್ದರೂ ಮನಸ್ಸಿಗೆ ಒಪ್ಪದ ಭಿಕ್ಷಾಟನೆ ನಿಂತಿತಲ್ಲವೇ ಎಂಬ ಸಂತೋಷ. ವೆಚ್ಚ ಹೋಗಿ 1-1.5 ರೂಪಾಯಿಗಳಾದರೂ ಉಳಿಯಬಹುದು. ಅಲ್ಲದೆ ಬೇಸಾಯಕ್ಕೆ ಸಮೃದ್ಧ ಗೊಬ್ಬರವೂ ದೊರೆಯುತ್ತಿದೆ. ಮನೆಯ ಮಕ್ಕಳು ಹಿರಿಯರು ಸೇರಿ ಜಾನುವಾರುಗಳ ಸೇವೆಯನ್ನು ಉತ್ಸಾಹದಿಂದ ಮಾಡ್ತಿದ್ದಾರೆ. ಪರಾಧೀನತೆ ತಪ್ಪುತ್ತಿದೆ ಎಂಬ ಹಿಗ್ಗು ಶ್ಯಾಮ ಸತ್ಯರನ್ನು ಸಂತೋಷದಲ್ಲಿ ನಲಿಸಿತು. ಒಂದು ರಾತ್ರಿ ಊಟವಾದ ಬಳಿಕ ಮಕ್ಕಳು ಅಂಗಳದಲ್ಲಿ ಚಾಪೆ ಹಾಸಿ ಕುಳಿತಿದ್ರು. ಬೆಳದಿಂಗಳು ಸುತ್ತಲೂ ಹಬ್ಬಿತ್ತು. ಮಾಧವ, ಗಂಗೆ, ಶಾರದೆ, ಕಿಟ್ಟಣ್ಣ ಎಲ್ಲರೂ ಕತೆ ಕೇಳುತ್ತಾ ಕೂತಿದ್ರು. ಶ್ಯಾಮ ಮನೆಯ ಒಳಗಡೆ ದೀಪದ ಎದುರು ಕುಳಿತು ಹಿಂಡಿ ಹತ್ತಿಯ ಕಾಳುಗಳ ಲೆಕ್ಕ ಬರೆಯುತ್ತಿದ್ದ. ಸತ್ಯ ಅಡಿಗೆಯ ಮನೆಯಲ್ಲೇ ಇದ್ದಳು. ಚಂದ್ರ ಅವಳ ಬೆನ್ನ ಹಿಂದೆ ಕೂತು ರಗಳೆ ಎಬ್ಬಿಸುತ್ತಿದ್ದ. ಆಗ ಯಾರೋ ಗಡ್ಡದ ಸಾಹೇಬರು ಒಬ್ಬರು ಅಂಗಳಕ್ಕೆ ಬಂದು ಸತ್ಯ ಎಂದು ಕೂಗಿದರು. ಹುಡುಗರು ಅವರ ಮುಖ ನೋಡಿದರು. ಮಾಧವ ಶ್ಯಾಮನನ್ನು ಕೂಗಿ ಕರೆದ. ಶ್ಯಾಮ, ಯಾರು ಎಂದು ಕೇಳಿದ. ಇಬ್ಬರು ಮೆಟ್ಟಿಲ ಬಳಿ ಸಂಧಿಸಿದರು. ರಾಧಾಕೃಷ್ಣ ಶ್ಯಾಮನ ಬೆನ್ನನ್ನು ತಟ್ಟಿದ.
ಏನು, ಹೇಗಿದ್ದಿ ಎಂದು ಕೇಳಿದ. ಶ್ಯಾಮನಿಗೆ ಆತನ ರೂಪು ನೋಡಿ ಗಾಬರಿಯಾದರೂ ಸ್ವರದ ಗುರುತು ಹತ್ತದೆ. ಅಮ್ಮ, ಚಂದ್ರ, ಯಾರೋ ಬಂದಿದ್ದಾರೆ ನೋಡು ಎಂದು ಕೂಗಿದ. ಆ ಸ್ವರದ ಉಬ್ಬಿನಿಂದಲೇ ಸತ್ಯಳ ಹರ್ಷವು ಉಕ್ಕಿತು. ಯಾರೆಂಬ ಊಹೆಯೂ ಆಯಿತು. ಮಗುವನ್ನು ಎತ್ತಿಕೊಂಡು ಹೊರಕ್ಕೆ ಬಂದಳು. ರಾಧಾಕೃಷ್ಣ ಮನೆಯ ಚಾವಡಿಯ ಮೇಲೆ ಹೋಗಿ ಕುಳಿತ. ಎಲ್ಲರೂ ಅವನ ಸುತ್ತ ಕುಳಿತರು. ಸತ್ಯ ಬಳಿಯಲ್ಲಿ ಕುಳಿತು ಅವನ ಮುಖವನ್ನೇ ದುರದುರನೆ ನೋಡುತ್ತಾಳೆ. ಚಂದ್ರ ಕರೆದರೂ ಬಳಿಗೆ ಹೋಗಲಲ್ಲ. ಸ್ವರ ಅವನನ್ನು ಕರೆದರೂ ರೂಪ ಅನುಮಾನವನ್ನು ಉಂಟು ಮಾಡುತ್ತಿದೆ. ಮಹಾದೇವನಿಗೆ ಮಾತ್ರ 4 ದಿನಗಳ ಗುರುತಾದರೂ ಅವರು ಯಾರೆಂಬುದು ತಿಳಿಯಿತು. ಆಗ ರಾಧಾಕೃಷ್ಣ ಅವನೊಡನೆ, ಮಹಾದೇವ, ನಿನ್ನ ತಂದೆ ಜೈಲಿನಿಂದ ಬಂದರು. ಮೊನ್ನೆಯಷ್ಟೇ ನಿನ್ನ ಅಮ್ಮ ಅಜ್ಜಿಯರನ್ನು ಕರೆದುಕೊಂಡು ಸಾಗರಕ್ಕೆ ಹೋದರು. ನೆಂಟರ ಮನೆಗಂತೆ. ಅಷ್ಟರ ತನಕ ಎಲ್ಲರೂ ಒಟ್ಟಿಗೇ ಇದ್ದೆವು ಎಂದ. ಕಿಟ್ಟಣ್ಣನನ್ನು ಉದ್ದೇಶಿಸಿ, ನಿಮ್ಮ ಅಮ್ಮ ಬಂದಿದ್ದಾಳೆ ಶಿರ್ಸಿಗೆ, ನಿನ್ನನ್ನು ಕಾಣಬೇಕಂತೆ, ಕರೆದುಕೊಂಡು ಹೋಗುವುದಕ್ಕೆ ನಾನು ಬಂದಿದ್ದೇನೆ ಎಂದನು. ಉಳಿದ ಮಕ್ಕಳು ಆಚೀಚೆ ನೋಡಿದವು. ತಮ್ಮನ್ನು ಎಂದು ಪ್ರಶ್ನಿಸುವಂತಿತ್ತು ಅವರ ಮುಖಗಳು. ಸತ್ಯ ಮೆಲ್ಲಗೆ, ಹ್ಞೂ, ಕಡೆಗೂ ಬಂದಿರಿ, ಮನೆಯ ನೆನಪಾಯ್ತಲ್ವೇ ಎಂದು ನಕ್ಕಳು. ಊಟ ಎಂದು ಕೇಳಿದಳು. ಆಗಿದೆ. ಯಾವಾಗ? ಶಿರ್ಸಿಯಲ್ಲಿ ಮೊನ್ನೆ ಹೊರಡುವಾಗ ಎಂದು ನಕ್ಕ. ಆಕೆ ಡಬಕ್ಕನೆ ಎದ್ದು ನಿಂತಳು. ಶ್ಯಾಮ, ನೀವೆಲ್ಲ ಮಾತಾಡ್ತಾ ಕುಳ್ತೀರಿ, 1 ನಿಮಿಷದಲ್ಲಿ ಅಡುಗೆ ಮಾಡ್ತೇನೆ ಎಂದ. ಶ್ಯಾಮ ಅಕ್ಕನನ್ನು ಕೈ ಹಿಡಿದು ಕುಳ್ಳಿರಿಸಿ ತಾನು ಆ ಕೆಲಸ ಮಾಡುವುದಕ್ಕೆ ಒಳಗೆ ಹೋದನು. ರಾಧಾಕೃಷ್ಣ, ಚಂದ್ರ, ಕಿಟ್ಟಣ್ಣರಿಬ್ಬರನ್ನೂ ತನ್ನ ಸಮೀಪ ಕರೆದನು. ಗಡ್ಡದ ಮಾವನ ಬಳಿಗೆ ಹೋಗುವುದಕ್ಕೆ ಅವರಿಗೆ ಅಂಜಿಕೆ. ದೀರ್ಘಾಲೋಚನೆಯಿಂದ ಚಂದ್ರನಿಗೆ ಅದು ತನ್ನ ತಂದೆ ಎಂದು ಖಂಡಿತವಾಯಿತು. ಮೆಲ್ಲನೆ ಸರಿದು ತಂದೆಯ ತೊಡೆಯ ಮೇಲೆ ಹೋಗಿ ಕುಳಿತ. ಅವನ ಗಡ್ಡವನ್ನು ನೀವಿದ. ಚಂದ್ರನಿಗೆ ದಿನದ ಆಟದಿಂದ ಆಯಾಸವಾಗಿತ್ತು. ಅವನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೈಯನ್ನು ಸವರಿ ನಿದ್ದೆ ಮಾಡಿಸಿದನು. ಕಿಟ್ಟಣ್ಣ ಸಾಕು ತಾಯಿಯ ತೊಡೆಯ ಮೇಲೆ ತಲೆಯನ್ನಿಟ್ಟು ನಿದ್ದೆ ಮಾಡಿದ. ರಾಧಾಕೃಷ್ಣ ಮಕ್ಕಳಿಗೆ ಊರಿನ ವಿಚಾರವನ್ನು ಒಂದೊಂದಾಗಿ ಹೇಳಿದನು. ಅವಳು ಈಚಣ್ಣಯ್ಯನವರು ಕೊಟ್ಟ ನಗಗಳನ್ನು ವಿಚಾರವನ್ನು ಹೇಳಿದಳು. ನಾಳೆ ಹೋಗಬೇಕೇ ಎಂದಳು ಸತ್ಯ. ಅಂಥ ಸುಖದ ಸಮಯ ಅಷ್ಟು ಕ್ಷಿಪ್ರದಲ್ಲಿ ಕೊನೆಗೊಳ್ಳುವುದಕ್ಕೆ ಅವಳ ಮನಸ್ಸು ಹೇಗೆ ಒಪ್ಪೀತು? ಏನು ಮಾಡಲಿ ಸತ್ಯ, ಈ ಮಗುವನ್ನು ಕೊಂಡು ಹೋಗುವುದಕ್ಕೇನೇ ಬಂದದ್ದು. ಅವನ ತಾಯಿ ಮಗುವನ್ನು ಬಹಳವಾಗಿ ಹಂಬಲಿಸುತ್ತಿದ್ದಾಳೆ. ಅವಳ ಕಾಯಿಲೆಯು ಧೈರ್ಯದಲ್ಲ. ಎಷ್ಟು ಬೇಗ ಮಗುವನ್ನು ಕಂಡು ಹೋಗಿ ತೋರಿಸುತ್ತೇವೋ ಅಷ್ಟು ಬದುಕಿ ಉಳಿಯುವ ಧೈರ್ಯ ಹೆಚ್ಚು. ಆಗಲಿ, ಇನ್ನು ಎಂದು ಬರುತ್ತೀರಿ? ಬರುವುದು ತಡವಾದರೂ ಚಿಂತೆ ಇಲ್ಲ. ಮೇಲಿಂದ ಮೇಲೆ ಕಾಗದ ಹಾಕಬಾರದೇ? ಸದಾ ತಿರುಗಾಟ ನನಗೆ. ಕಾಗದ ಹಾಕದೇ ಇರುವಷ್ಟು ವಿರಾಮ ಇಲ್ಲವೆಂದಲ್ಲ, ಆದರೆ ಹಾಗೆ ಹಾಕುವುದಕ್ಕೆ ಅಂಜಿಕೆ. ಟಪಾಲಿಗೆ ಬಂದು ಹೋಗುವ ಕಾಗದಗಳನ್ನು ಪ್ರತಿ ಕಡೆಯಲ್ಲಿಯೂ ಓದಿ ನೋಡುತ್ತಿದ್ದಾರೆ. ಅವರ ಕೈಗೆ ಸುಲಭದಲ್ಲಿ ಸಿಕ್ಕಿ ನನ್ನಿಂದಾಗುವ ಕೆಲಸವನ್ನು ಕೆಡಿಸಿಕೊಳ್ಳಬಾರದಲ್ಲ. ಇರಲಿ, ಮಂಜಯ್ಯನವರೇನಾದರೂ ಕಾಗದ ಬರೆದಿದ್ದಾರೆಯೇ? ತಮ್ಮಿಂದೇನಾದರೂ ಸುದ್ದಿ ಇದೆಯೇ? ಅಪ್ಪ ಒಮ್ಮೆ ಇಲ್ಲಿಗೇನೆ ಬಂದಿದ್ರಲ್ಲ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ. ಆಗ ಶ್ಯಾಮನೂ ಮನೆಗೆ ಬಂದಿರಲಿಲ್ಲ. ಹಾಗಾಗಿ ನಾನು ಊರಿಗೆ ಹೋಗಲೇ ಇಲ್ಲ. ಅವರಿಗೆ ಎಷ್ಟು ಬೇಸರವಾಯಿತೋ ಏನೋ. ಮತ್ತೆ ನಿಮ್ಮ ತಮ್ಮನಿಂದ 8-10 ರೂಪಾಯಿ ತಿಂಗಳಿಗೆ ಬರುತ್ತಿದೆ ಎಂದಳು. ತಂದೆಯೊಡನೆ ಆದ ವಿರಸದ ವಿಚಾರವನ್ನು ಮಾತ್ರ ಹೇಳಲಿಲ್ಲ. ಊಟದ ಕರೆ ಬಂದಿತು. ಊಟ ಮಾಡಿ ಮಲಗುವ ತನಕ ಮಲಗಿದ ಮೇಲೆಯೂ ಅವರ ಮಾತುಕತೆ ನಡೆಯಿತು. ಶ್ಯಾಮ ತನ್ನ ಮತ್ತು ಮಂಗಳೂರಿನ ಕತೆಗಳನ್ನೆಲ್ಲ ಹೇಳಿದ. ಸತ್ಯ ಕಿರಿಪದವಿನ ಸಂಗತಿಗಳನ್ನು ಹೇಳಿದಳು. ರಾಮಣ್ಣನ ವಿಚಾರವನ್ನು ಬಾಯಿ ತುಂಬ ಹೊಗಳಿ ನುಡಿದಳು. ಸತ್ಯ ಯಾವಾಗಲೂ ಹಾಗೆಯೇ. ಎಷ್ಟೋ ಬಾರಿ ನಾವು ನಂಬಿದವರೇ ಮೋಸ ಕೊಡ್ತಾರೆ. ಯಾರ ಸಹಾಯ ಎಣಿಸಲಿಲ್ಲವೋ ಅವರಿಂದ ಸಹಾಯ ಬರುತ್ತೆ. ರಾಮಣ್ಣನ ಋಣವನ್ನು ಊರಿಗೆ ಬಂದ ಮೇಲೆ ತೀರಿಸುತ್ತೇನೆ. ನನಗೆ ಗೊತ್ತು ಅವರ ಸ್ವಭಾವ. ಆ ನೆರೆಯ ಬಳಿಕ ಆತ ನನ್ನನ್ನು ದೇವರು ಎಂದು ನಂಬಿದ್ದಾನೆ. ಅವನ ಹೇಳಿಕೆಯಂತೆ ಎಮ್ಮೆಗಳನ್ನು ಕಟ್ಟಿಕೊಂಡದ್ದು ಒಳ್ಳೆಯದಾಯಿತು. ನಾಳಿನ ಜೀವನಕ್ಕೂ ಒಂದು ದಾರಿ ಕಂಡ ಹಾಗಾಯಿತು ಎಂದ.
ಈ ಎಡೆಯಲ್ಲಿ ಕಿಟ್ಟಣ್ಣನ ಸ್ನೇಹ ಬೆಳೆಸುವುದು ಮುಖ್ಯ ಕೆಲಸ. ನಿನ್ನ ಅಮ್ಮನ ಹತ್ತಿರ ಅಪ್ಪನ ಹತ್ತಿರ ನಾಳೆಗೆ ಹೋಗುವ ಎಂದು ವಿಶ್ವಾಸ ಹುಟ್ಟಿಸಿದನು. ಜೊತೆಗೆ ಉಳಿದ ಮಕ್ಕಳನ್ನು ಸಂತೋಷಗೊಳಿಸಬೇಕಾಯಿತು. ಮಾಧವ ತುಂಬ ವಿಚಾರಶಾಲಿ. ಆತ ಗಂಗೆ ಶಾರದೆಯರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದನು. ನೀವೇನೂ ಯೋಚಿಸಬೇಡಿ, ನಿಮ್ಮ ತಂದೆ ಬೇಗ ಬಂದಾರು, ನಿಮ್ಮನ್ನು ಮರೆತಿಲ್ಲ. ನಾನು ಇನ್ನೊಮ್ಮೆ ಬಂದು 4 ದಿನ ಇಲ್ಲಿ ಕುಳಿತಿರಬಹುದಿತ್ತು ಎಂದನು ರಾಧಾಕೃಷ್ಣ. ಬೆಳಗಿನ ಜಾವದ ತನಕ ಗಂಡ ಹೆಂಡರಿಬ್ಬರೂ ಮಾತನಾಡುತ್ತಲೇ ಇದ್ದರು. ನಡುವೆ ಮಾತು, ನಡುವೆ ನಿದ್ರೆ, ನಡುವೆ ಎಚ್ಚರ. ಆಕೆಯ ಹೃದಯ ಇಂದು ತುಂಬ ಉಲ್ಲಸಿತವಾಗಿದೆ. ಆ ದೀರ್ಘಕಾಲದ ಕಷ್ಟ ಬೇಸರಗಳನ್ನು ಸಂಪೂರ್ಣವಾಗಿ ಮರೆತಿದೆ.